ಈ ವಿಡಿಯೋ UPSC ಪ್ರಿಲಿಮ್ಸ್ ಪರೀಕ್ಷೆಯ ಬಗ್ಗೆ ನಿಮಗಿರುವಂತಹ ಎಲ್ಲಾ ಪೂರ್ವಾಗ್ರಹಗಳನ್ನ ತೆಗೆದೊಗೆಯೋದಿದೆ. ತುಂಬಾ ಮುಖ್ಯವಾದಂತಹ ವಿಚಾರಗಳನ್ನ, ಸೂಕ್ಷ್ಮವಾದಂತಹ ವಿಚಾರಗಳನ್ನ ಪರೀಕ್ಷೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಬರೆಯುವಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು, ನೀವು ಯಾವ ರೀತಿ ಥಿಂಕ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಣಿದ್ದೀನಿ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. 2025ರ UPSC ಪ್ರಿಲಿಮ್ಸ್ ಪರೀಕ್ಷೆಯ GS ಪ್ರಶ್ನೆ ಪತ್ರಿಕೆಯನ್ನ ನಾವಿವತ್ತು ಅನಾಲಿಸಿಸ್ ಮಾಡೋಣ. 100 ಪ್ರಶ್ನೆಗಳನ್ನ ನೀವು ನಿಮ್ಮ ನಾಲೆಡ್ಜ್ ಮತ್ತು ಕಾಮನ್ ಸೆನ್ಸ್ ನಿಂದ ಯಾವ ತರ ಸಾಲ್ವ್ ಮಾಡಬಹುದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೆಲವೊಂದು ಎಲಿಮಿನೇಷನ್ ಟ್ರಿಕ್ಸ್ ಗಳು ಕೂಡ ಇದೆ, ಬಟ್ ನಾನು ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ಜಾಸ್ತಿ ಇಲ್ಲಿ ಯೂಸ್ ಮಾಡೋಕ್ ಹೋಗಲ್ಲ. ಯಾಕಂದ್ರೆ ನೀವು ಇದೇ ಆಧಾರದಲ್ಲಿ ಹೋಗಿ ಮುಂದಿನ ವರ್ಷ ಬರೆದ್ರಿ ಅಂದ್ರೆ ತಪ್ಪಾಗುತ್ತೆ. ಕೇವಲ ಒಂದೇ ಒಂದು ಪ್ರಶ್ನೆ ಪತ್ರಿಕೆಯ ಮೇಲೆ ನಾವು ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಅಪ್ಲೈ ಮಾಡೋಕ್ ಆಗಲ್ಲ. ಹಾಗಾಗಿ ಎಲಿಮಿನೇಷನ್ ಟ್ರಿಕ್ಸ್ ಅನ್ನ ಕಲಿಬೇಕು ಅಂತ ಅಂದ್ರೆ ಒಂದು, ನಾನು ನಿಮ್ಗೆ ಈಗಾಗಲೇ ಹೇಳ್ತಾ ಇರ್ತೀನಿ ಪದೇ ಪದೇ, ಡೆಲ್ಲಿ UPSC ಸೀಕ್ರೆಟ್ಸ್ ನವ್ರದ್ದು ಒಂದು ಲೈಟ್ ಅಂಡ್ ಸ್ಕೋಪ್ ಅಂತ ಒಂದು ಬ್ಯಾಚ್ ಇದೆ, ಅಲ್ಲಿ ಜಾಯ್ನ್ ಆಗ್ರಿ ಅಂತ ಹೇಳ್ತಿರ್ತೀನಿ. ಅದನ್ನ ಜಾಯ್ನ್ ಆಗ್ರಿ, ಹಿಂದಿ ಮತ್ತೆ ಇಂಗ್ಲಿಷ್ ಬರೋರು. ಇನ್ನು ನೀವು ಪಾಂಚಜನ್ಯ IAS ಅನ್ನ ಜಾಯ್ನ್ ಆಗ್ತಾ ಇದ್ದೀರಿ ಅಂದ್ರೆ ಇಲ್ಲೇ ನಾವು ನಿಮಗೆ ಕವರ್ ಮಾಡ್ಕೊಡ್ತೀವಿ ಕ್ಲಾಸ್ ಅಲ್ಲಿ. ಪ್ರತಿ 2011-12 ಹಿಡ್ಕೊಂಡು 2025 ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ಎಲಿಮಿನೇಷನ್ ಟ್ರಿಕ್ಸ್ ನಿಂದ ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಒಂದ್ ಮಾತು ಗಮನದಲ್ಲಿ ಇಟ್ಕೊಳ್ರಿ, ಬರೀ ಎಲಿಮಿನೇಷನ್ ಸಾಕಾಗೋದಿಲ್ಲ. ಫೌಂಡೇಶನ್ ಇರಬೇಕು, ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡಿರ್ಬೇಕು, ಕಾಮನ್ ಸೆನ್ಸ್ ಮತ್ತು ಪ್ರೆಸೆನ್ಸ್ ಆಫ್ ಮೈಂಡ್, ಈ 5 ಅಂಶಗಳು ನಿಮ್ಮಲ್ಲಿ ಇರಬೇಕಾಗತ್ತೆ. ಸರಿ, ಹಾಗಾದ್ರೆ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಮೊದಲನೇದಾಗಿ 2025ರ GS ಪ್ರಶ್ನೆ ಪತ್ರಿಕೆಯನ್ನ ನನ್ನ ಒಂದು ಅಂದಾಜಿನ ಅಡಿಯಲ್ಲಿ 6 ವಿಭಾಗ ಮಾಡಬಹುದು. ಕೆಲವೊಬ್ಬರಿಗೆ ಅದು ಔಟ್ ಆಫ್ ಸಿಲೆಬಸ್. ಯಾರು 20ಕ್ಕಿಂತ ಕಡಿಮೆ ಅಂಕ ತೆಗೆದುಕೊಳ್ತಾ ಇದ್ದಾರೆ, ಯಾರು 20ಕ್ಕಿಂತ ಕಡಿಮೆ ಅಂಕ ತೆಗೆದುಕೊಳ್ತಾ ಇದ್ದಾರೆ ಅಂತವ್ರಿಗೆ ಅದು ಔಟ್ ಆಫ್ ಸಿಲೆಬಸ್ ಒಂದು ಪ್ರಶ್ನೆ ಪತ್ರಿಕೆ. ಯಾಕಂದ್ರೆ ಅವ್ರಿಗೆ ಅರ್ಥನೇ ಆಗಿಲ್ಲ, ಕ್ವಶನ್ ಪೇಪರ್ ಅರ್ಥನೂ ಆಗಿಲ್ಲ, ಎಲ್ಲಿಂದ ಬಂದಿದೆಯೋ ಇದೇನೇನೋ ಒಂದು ರೀತಿ ಗೋಜಲ್ ಆಗ್ಬಿಟ್ಟಿದೆ ಅವ್ರಿಗೆ. ಇನ್ನು ಯಾರು 20-40 ಆಸ್ಪಾಸ್ನಲ್ಲಿ ಸ್ಕೋರ್ ಮಾಡ್ತಾ ಇದಾರೆ ನೋಡ್ರಿ, ಇವರು ಪ್ರಯತ್ನ ಪಟ್ಟಿದ್ದಾರೆ, ಫೌಂಡೇಶನ್ ಚೆನ್ನಾಗಿರ್ಬೋದು ಅವ್ರದ್ದು, ಬಟ್ ಕಂಪ್ಲೀಟ್ ಆಗಿ ಸಿಲೆಬಸ್ ಕವರ್ ಮಾಡ್ಕೊಳಕ್ ಆಗಿಲ್ಲ. ವೆರಿ ವೆರಿ ಡಿಫಿಕಲ್ಟ್ ಪೇಪರ್ ಅನ್ನುವಂತ ಫೀಲ್ ಅವ್ರಿಗೆ ಆಗಿದೆ. ಇನ್ನು ಯಾರು 40-60 ಆಜುಬಾಜು ಇದ್ದಾರೆ, ಇವ್ರಿಗೆ ಡಿಫಿಕಲ್ಟ್ ಇದೆ ಪೇಪರ್ ಅನ್ನುವಂತಹ ಒಂದು ಅನುಭವ ಬಂದಿರಬಹುದು. ಸಿಲೆಬಸ್ ಕೂಡ ಕವರ್ ಮಾಡ್ಕೊಂಡಿದ್ದಾರೆ, ಅಲ್ಪ ಸ್ವಲ್ಪ ಎಲಿಮಿನೇಷನ್ ಟ್ರಿಕ್ಸ್ ಅನ್ನು ಕೂಡ ಅಪ್ಲೈ ಮಾಡಿದ್ದಾರೆ. ಅದಾದ್ಮೇಲೆ ಯಾರು 60-80 ನಡುವೆ ಇದ್ದಾರೆ, ಇವ್ರಿಗೆ ಮಾಡರೇಟ್ ಅನ್ಸಿದೆ ಪೇಪರ್, ಅಷ್ಟೊಂದು ಕಠಿಣನೂ ಕೂಡ ಅಲ್ಲ, ಅಷ್ಟೊಂದು ಸುಲಭನೂ ಕೂಡ ಇಲ್ಲ ಅಂತ ಹೇಳಿ ಇವರು ಕೆಲವೊಂದು ಎಲಿಮಿನೇಷನ್ ಟ್ರಿಕ್ಸ್ ಅನ್ನು ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ. ಇನ್ನು ಯಾರು 80-100 ನಡುವೆ ಇದ್ದಾರೆ ನೋಡ್ರಿ, ಇವ್ರದ್ದು ಫೌಂಡೇಶನ್ ಕೂಡ ಚೆನ್ನಾಗಿದೆ, ಸಿಲೆಬಸ್ ಕೂಡ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದಾರೆ, ಎಲಿಮಿನೇಷನ್ ಟ್ರಿಕ್ಸ್ ಅಪ್ಲೈ ಮಾಡಿದ್ದಾರೆ, ಅಲ್ಲಿ ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಮತ್ತೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನು ಕೂಡ ಅಪ್ಲೈ ಮಾಡಿದ್ದಾರೆ. ಈ 5 ಕೂಡ ಚೆನ್ನಾಗಿ ಅಪ್ಲೈ ಮಾಡಿರೋರು ಇವರು. ಎಸ್, ಯಾರು 100ಕ್ಕಿಂತ ಜಾಸ್ತಿ ಅಂಕ ತಗೊಳ್ತಾ ಇದ್ದಾರೆ GS ನಲ್ಲಿ ಅವರು ಮಾಡಬಹುದು, 100ಕ್ಕಿಂತ ಜಾಸ್ತಿನೂ ಕೂಡ ಮಾಡಬಹುದು. ಹೇಗೆ ಅನ್ನೋದನ್ನ ಪ್ರತಿಯೊಂದು ಪ್ರಶ್ನೆಯನ್ನ ನಿಮ್ ಮುಂದೆ ನಾನು ಡಿಸ್ಕಸ್ ಮಾಡ್ತಾ, ಪ್ರತಿಯೊಂದು ಪ್ರಶ್ನೆಯನ್ನ ತಿಳಿಸ್ತಾ, ಎಲ್ಲಿ ನೀವು ಆಲೋಚನೆ ಮಾಡೋದು ತಪ್ತಾ ಇದ್ದೀರಿ, ಯಾಕೆ ನಿಮ್ಮಿಂದ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳ್ತೀನಿ. ವಿಡಿಯೋ ತುಂಬಾ ಲೆಂಗ್ದಿ ಇರುತ್ತೆ, ನೀವು ಒಂದೇ ದಿನ ಕೂತ್ಕೊಂಡು ಒಂದೇ ಸಾರಿಗೆ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೈಲಿ ಸ್ವಲ್ಪ ಸ್ವಲ್ಪ ನೋಡ್ಕೊಡ್ರಿ, ಒಂದ್ 2-3 ದಿನ ಟೈಮ್ ತಗೊಂಡು ಒಂದು ಕೆಂಪು ಪೆನ್ ಅನ್ನ ತಗೊಳ್ರಿ. ನೀವು ಏನ್ ಮಾರ್ಕ್ ಮಾಡಿದ್ರಿ ಎಕ್ಸಾಮ್ ಹಾಲ್ ನಲ್ಲಿ, ಆಮೇಲೆ ವಿಡಿಯೋನಲ್ಲಿ ನಾವೇನ್ ಹೇಳ್ತಾ ಇದೀವಿ, ನೀವ್ ಯಾವ ತರ ಥಿಂಕ್ ಮಾಡಿದ್ರಿ, ಯಾವ ತರ ಥಿಂಕ್ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಬರ್ಕೊಳ್ಬೇಕು. ಓಕೆ, ಮಾರ್ಕ್ ಮಾಡ್ಕೊಂಡು ಅಂಕಗಳನ್ನು ಕೂಡ ಲೆಕ್ಕ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ಹೇಳುವಂತ ಕೀ ಆನ್ಸರ್ ಗಳಲ್ಲಿ ಒಂದ್ 2-3 ಹೆಚ್ಚು ಕಮ್ಮಿ ತಪ್ಪು ಸರಿ ಆಗ್ಬಹುದು. ಕೊನೆಯದಾಗಿ UPSC ಮುಂದಿನ ವರ್ಷ ಪ್ರಶ್ನೆ ಆನ್ಸರ್ ಕೀಯನ್ನ ಬಿಡುತ್ತೆ, ಅವಾಗ ನೋಡ್ಕೊಳ್ಬಹುದು. ಈಗ ಒಂದು ಅಂದಾಜಿನ ಪ್ರಕಾರ ನಾವು ಯಾವ ತರ ಹೋಗ್ಬೋದು ಅನ್ನೋದನ್ನ ನೋಡೋಣ. ಹಾಗೇನೆ ಯಾವ್ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಅಂಕಗಳನ್ನ ಕೇಳಿದ್ರು ಅನ್ನೋದು ನಮಗೆ ಬೇಕಾಗುತ್ತೆ. ಮುಖ್ಯವಾಗಿ ನಾನು ಹೇಳ್ತಾ ಇರ್ತೀನಿ ನಿಮಗೆ, ಪಾಲಿಟಿ, ಎಕಾನಮಿ, ಎನ್ವೈರ್ಮೆಂಟ್ ಮತ್ತು ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್, ಈ 5 ಸಬ್ಜೆಕ್ಟ್ಗಳು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ. ಮತ್ತೆ 5 ಸಬ್ಜೆಕ್ಟ್ಗಳ ಸೋರ್ಸ್ ಕಡಿಮೆ ಇದೆ. ಕೆಲವೊಬ್ರು ಹಿಸ್ಟ್ರಿಯಿಂದಾನು ಈ ವರ್ಷ ಒಂದು 14 ಪ್ರಶ್ನೆಗಳು ಬಂದಿದೆ, ಬಟ್ ಹಿಸ್ಟ್ರಿ ಇದೇ ಕೇಳ್ತಾರಂತ ಗ್ಯಾರಂಟಿ ಇರಲ್ಲ. ಏನ್ಶಿಯಂಟ್, ಮಿಡಿವಲ್, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ 3 ಸೇರಿಸಿ ಓದ್ಬೇಕಾಗತ್ತೆ ನೀವು. ಅವಾಗ ಸಿಗೋದು ನಿಮಗೆ 14 ಕ್ವಶನ್ಗಳು ಮಾತ್ರ, 28 ಅಂಕ. ಬಟ್ ಇವು ಆತರ ಅಲ್ಲ, ನೇರವಾಗಿ ಬರುತ್ತೆ ನೋಡ್ರಿ. ಪಾಲಿಟಿಯಿಂದ 14 ಕ್ವಶನ್ ಕೇಳಿದ್ದಾರೆ, 28 ಅಂಕ. ಎಕನಾಮಿಯಿಂದ 16 ಕ್ವಶನ್ಸ್, 32. ಎನ್ವೈರ್ಮೆಂಟ್ ಇಂದ 16, 32. ಸೈನ್ಸ್ ಅಂಡ್ ಟೆಕ್ ನಿಂದ 15, 30. ಜಿಯೋಗ್ರಫಿಯಿಂದ 10 ಕ್ವಶನ್ಸ್, 20 ಅಂಕ. IR ನಿಂದ 5 ಕ್ವಶನ್ಸ್, 10 ಅಂಕ. ಹಿಸ್ಟ್ರಿಯಿಂದ 14 ಕ್ವಶನ್ಸ್, 28 ಅಂಕ. ಇದು ಕರೆಂಟ್ ಅಫೇರ್ಸ್ ಇಂದ 7 ಪ್ರಶ್ನೆಗಳು ನೇರವಾಗಿ ಬಂದಿದೆ. ನಮ್ ಸ್ಟ್ಯಾಟಿಕ್ GK ನಮ್ಗೆ ಗೊತ್ತಿರಲೇಬೇಕಾದಂತ ಒಂದು ಸಾಮಾನ್ಯ ಜ್ಞಾನದಿಂದ ಒಂದು 6 ಪ್ರಶ್ನೆಗಳು ಬಂದಿದೆ. ಸೊ ಇಲ್ಲಿ ಈ ಹಿಸ್ಟ್ರಿ ಅಂತ ಬಹಳ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡ್ರಿ. ಮಾಡರ್ನ್ ಹಿಸ್ಟ್ರಿ ಇಂದ ಒಂದ್ 7 ಕ್ವಶನ್ ಬಂದಿತ್ತು, ಏನ್ಶಿಯಂಟ್ ಮಿಡಿವಲ್ ಹಿಸ್ಟ್ರಿ, ಆಮೇಲೆ ಆರ್ಟ್ ಅಂಡ್ ಕಲ್ಚರ್ ನಿಂದ ಒಂದ್ 2 ಕ್ವಶನ್, ಇಲ್ಲೊಂದು 5 ಕ್ವಶನ್ಗಳು ಬಂದಿತ್ತು. ಸರಿ, ಯಾರು ಈಗಾಗಲೇ 1 ವರ್ಷ ಓದಿದ್ದೀರಿ, ಕೋಚಿಂಗ್ ತಗೊಂಡಿದ್ದೀರಿ, ನೀವು ಈಗ ಏನ್ಶಿಯಂಟ್ ಮತ್ತೆ ಮಿಡಿವಲ್ ಅನ್ನು ಕೂಡ ಕವರ್ ಮಾಡ್ಕೊಳ್ಬೇಕು. ಓಕೆ, ಯಾಕಂದ್ರೆ ಇದನ್ನ ಜಾಸ್ತಿ ಜನ ಕವರ್ ಮಾಡ್ಕೊಂಡಿರೋದಿಲ್ಲ. ಈ ವರ್ಷ ಓದ್ಬೇಕು ನೀವು ಅದನ್ನ ಬಿಟ್ರೆ ಉಳಿದಿರೋದಕ್ಕಂತೂ ಎಲ್ರು ಫೋಕಸ್ ಮಾಡ್ಲೇಬೇಕಾಗತ್ತೆ. ಸರಿ, ಬನ್ನಿ ಹಾಗಾದ್ರೆ ಲೆಟ್ಸ್ ಬಿಗಿನ್.
ನಾನು ಇಲ್ಲಿ ನಿಮ್ ಮುಂದೆ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಎ ಸಿರೀಸ್. ಇದಕ್ಕೆ ತಕ್ಕ ಹಾಗೆ ನಿಮ್ಮ ಶೀಟ್ ನಲ್ಲಿ ಇರುವಂತಹ ಕ್ವಶನ್ ಗಳನ್ನ ನೋಡ್ಕೊಂಡು ಚೆಕ್ ಮಾಡಬಹುದು. ನೀವು ನಿಧಾನವಾಗಿ ಪ್ರತಿಯೊಂದು ಪ್ರಶ್ನೆನ ಓದಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ, ಗಮನ ಇಟ್ಕೊಂಡು ನೋಡ್ರಿ. ಮೊದಲನೇದಾಗಿ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಗಳನ್ನ ಗಮನಿಸಿ, ಕನ್ಸಿಡರ್ ಫಾಲೋವಿಂಗ್: ಬಾಂಡ್ಸ್, ಸ್ಟಾಕ್ಸ್, ಹೆಡ್ಜ್ ಫಂಡ್ಸ್, ವೆಂಚರ್ ಕ್ಯಾಪಿಟಲ್. ಎಕನಾಮಿನಲ್ಲಿ ಹೂಡಿಕೆ ಅಂತ ಬರುತ್ತೆ, ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಹಾಗೇನೆ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಬರುತ್ತೆ. ನಮ್ಮ ನೋಟ್ಸ್ ಅಲ್ಲಿ ನಾವು ಕೊಟ್ಟಿರುವಂತಹ ನೋಟ್ಸ್ ಮತ್ತೆ ಕ್ಲಾಸ್ ನಲ್ಲಿ AIF ಅನ್ನುವಂತ ಒಂದು ಸಬ್ ಹೆಡ್ಡಿಂಗ್ ನಲ್ಲಿ ನೇರವಾಗಿ ನಾವು ಬರ್ದಿದ್ದೀವಿ. ಏನಂತ ಅಂದ್ರೆ ಹೆಡ್ಜ್ ಫಂಡ್, ಆಮೇಲೆ ವೆಂಚೂರ್ ಕ್ಯಾಪಿಟಲ್. ಈ ಹೆಡ್ಜ್ ಫಂಡ್ ಮತ್ತು ವೆಂಚೂರ್ ಕ್ಯಾಪಿಟಲ್ಗಳು ಜಸ್ಟ್ ಇನ್ವೆಸ್ಟ್ಮೆಂಟ್ ಗಳಲ್ಲ, ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಹೂಡಿಕೆ. ಹೂಡಿಕೆ ಎಲ್ಲಿ ಮಾಡ್ತೀರಿ? ಜನ ಹೂಡಿಕೆ ಎಲ್ಲಿ ಮಾಡ್ತಾರೆ? ಬಾಂಡ್ ಗಳನ್ನ ಕೊಂಡ್ಕೊಳ್ತಾರೆ. ಎಸ್, ಶೇರ್ ಮಾರ್ಕೆಟ್ ಅಲ್ಲಿ ಜನ ಹೂಡಿಕೆ ಮಾಡ್ತಾರೆ. ಆದ್ರೆ ಈ ಹೆಡ್ಜ್ ಫಂಡ್ಗಳು ಮತ್ತೆ ವೆಂಚೂರ್ ಕ್ಯಾಪಿಟಲ್ಗಳು ಇವು ಕೂಡ ಹೂಡಿಕೆಗಳೇ, ಆದ್ರೆ ಈ ತರ ನೇರವಾದಂತ ಹೂಡಿಕೆಗಳಲ್ಲ. ವೆಂಚರ್ ಕ್ಯಾಪಿಟಲ್ ಅಂತ ಅಂದ್ರೆ ಏನ್ರಿ ಹೇಳಿ? ಒಬ್ಬ ದೊಡ್ಡ ಬಿಸಿನೆಸ್ ಮನ್ ಒಬ್ಬ ಸಣ್ಣ ಬಿಸಿನೆಸ್ ಮನ್ಗೆ ಹೂಡಿಕೆಯನ್ನು ಮಾಡಿದ್ರೆ, ಒಬ್ಬ ಸ್ಟಾರ್ಟ್ಅಪ್ ಗೆ ಹೂಡಿಕೆ ಮಾಡಿದ್ರೆ ಅದನ್ನ ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ನಾಕಂತೂ ಆಗಲ್ಲ ಇಲ್ಲಿ. ಹೆಡ್ಜ್ ಫಂಡ್ ಕೂಡ ಈ ತರದ ಹೂಡಿಕೆ ಅಲ್ಲ. ಎಕನಾಮಿಕ್ ಕ್ಲಾಸ್ ಹೇಳುವಾಗ ಇದನ್ನ ನೀಟಾಗಿ ಹೇಳಿದೀವಿ ನಾವು. ಸರಿ, ಹಾಗಾಗಿ ಇಲ್ಲಿ ಏನಾಗುತ್ತೆ? ಓನ್ಲಿ 2 ಕರೆಕ್ಟ್ ಆಗುತ್ತೆ. ಇದು ಗೊತ್ತಿರಬೇಕು ನಿಮಗೆ, ನಾವು ಕ್ಲಾಸ್ ಅಲ್ಲಿ ಕೂಡ ಹೇಳಿದೀವಿ. ಕೆಲವು ವಿದ್ಯಾರ್ಥಿಗಳು ಅಂತ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಸರ್ ನೀವು ಹೇಳಿದ್ ಬಂದೇ ಇಲ್ಲ ಅಂತ. ಒಬ್ಬ ವಿದ್ಯಾರ್ಥಿ ಅಂತ ವಾದ ಮಾಡ್ತಾ ಇದ್ದ. ಈ ತರ ನೇರವಾಗಿ ಹೇಳ್ಕೊಟ್ಟಿದೀವಿ ಅವರಿಗೆ. ಓದುವಾಗ ಈ ತರ ಕೊಡಕ್ ಬರಲ್ಲ. ನೀವು ಎಕ್ಸಾಮ್ ವಿಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ನಾವು ಫ್ರೇಮ್ ಮಾಡಲ್ಲ, UPSC ಫ್ರೇಮ್ ಮಾಡುತ್ತೆ. ಬಟ್ ನಮ್ ಬಳಿ ಕಾಮನ್ ಸೆನ್ಸ್ ಇರಬೇಕು. ನಾವು ಕೊಟ್ಟಿರೋದನ್ನ ನೀಟಾಗಿ ನೀವು ಓದ್ಕೊಂಡು ಹೋಗಿದ್ರೆ ಗೊತ್ತಾಗುತ್ತೆ. ನೀವೇನ್ ಓದ್ತೀರಿ? ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಓದ್ತೀರಿ. ಹೆಡ್ಡಿಂಗ್ ಅಲ್ಲಿ ಏನಿರುತ್ತೆ ಅದು ನಾವು ಶಾರ್ಟ್ ಆಗಿ AIF ಅಂತ ಪದೇ ಪದೇ ಹೇಳಿರ್ತೀವಿ. ನಿಮ್ ತಲೆಯಲ್ಲಿ ಅದು ಉಳಿದಿರುತ್ತೆ. ಬಟ್ ಉತ್ತರ ಇಲ್ಲಿ ಈ ತರ ಇರುತ್ತೆ. ಸೊ ಇದ್ರ ಉತ್ತರ ಏನಾಗುತ್ತೆ? B is the answer. ನೆಕ್ಸ್ಟ್ ಬನ್ನಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಸೋರ್ಸಸ್ ಆಫ್ ಇನ್ಕಮ್, ಆದಾಯ. ನೀವು ಈ ತರ ಅಂಡರ್ಲೈನ್ ಮಾಡ್ಕೊಂಡು ಓದ್ಬೇಕು ಎಕ್ಸಾಮ್ ನಲ್ಲಿ. ನೇರವಾಗಿ ಕ್ಲೀನ್ ಇಡೋ ಹಾಗೆಲ್ಲ ಕ್ವಶನ್ ಪೇಪರ್ ನಂದಿದೆ, ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ ನಾನು ಬರೆದಿರುವಂತ ಪೇಪರ್ ಅನ್ನ. ಓಕೆ, ಇನ್ಕಮ್ ಯಾರಿಗೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಗೆ ಈ ಕೆಳಗಿನ ಯಾವ ಯಾವಗಳಿಂದ ಇನ್ಕಮ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗವರ್ಮೆಂಟ್ ಬಾಂಡ್ಸ್. ಸರ್ಕಾರದ ಬಾಂಡ್ ಗಳನ್ನ ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು ಮಾಡುತ್ತಲ್ಲ RBI. ಎಸ್, ಖರೀದಿ ಮಾಡುತ್ತೆ, ಮಾರಾಟ ಮಾಡುತ್ತೆ, ಆದ್ರೆ ಅದಕ್ಕೆ ಬಂದೇ ಬರುತ್ತೆ. ಅದರಿಂದ ಸಿಂಪಲ್ ಆಗಿರುವಂತ ಸ್ಟೇಟ್ಮೆಂಟ್ ಇದು ನಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಫಾರಿನ್ ಕರೆನ್ಸಿ ಅಂದ್ರೆ ಡಾಲರ್ನ ಖರೀದಿ ಮಾಡುತ್ತೆ, ಡಾಲರ್ನ ಮಾರಾಟ ಮಾಡುತ್ತೆ. ಅದರಿಂದನೂ ಕೂಡ RBI ಏನ್ ಮಾಡುತ್ತೆ? ದುಡ್ಡು ಮಾಡುತ್ತೆ. ಕರೆಕ್ಟ್. ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್. ಪೆನ್ಷನ್ ಫಂಡ್ ಅನ್ನ ಮ್ಯಾನೇಜ್ ಮಾಡುತ್ತೆ RBI. ಮ್ಯಾನೇಜ್ ಮಾಡುವಾಗ ಆದಾಯ ಬರುತ್ತೋ ಖರ್ಚಾಗತ್ತೆ ಅಲ್ಲಿ. ಸೊ ಇದು ಆಗೋದಿಲ್ಲ. ದೆನ್ ಲೆಂಡಿಂಗ್ ಟು ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿಗಳಿಗೆ ಸಾಲ ಕೊಡೋದ್ರಿಂದ RBI ದುಡ್ಡು ಗಳಿಸುತ್ತೆ. ಕ್ಲಾಸ್ ಅಲ್ಲಿ ನಾನು ಬಹುಶಃ ಒಂದು 10 ರಿಂದ 20 ಸಾರಿ ಹೇಳಿರ್ಬೋದು, RBI ಬ್ಯಾಂಕ್ ಗಳಿಗೆ ಮಾತ್ರ ಕೊಡುತ್ತೆ ಸಾಲ, ಈ ಪ್ರೈವೇಟ್ ಕಂಪನಿಗಳಿಗೆ ಅಲ್ಲ. ಸೊ ಇದು ರಾಂಗ್ ಆಗುತ್ತೆ. ಓಕೆ, ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ನೆಕ್ಸ್ಟ್, ಪ್ರಿಂಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಕರೆನ್ಸಿ ನೋಟ್ಸ್. ಒಂದು ಟರ್ಮ್ ಇದೆ, ಅದು ಸಿಗ್ನಿಯೋರೇಜ್ ಅಂತ ಹೇಳಿ. ಇದು ತುಂಬಾ ಜನ ಡೌಟ್ ಅಲ್ಲಿ ಇದ್ದಾರೆ, ಇದು ಕರೆಕ್ಟಾ ಅಥವಾ ರಾಂಗ್. ನಾನು ಕೂಡ ಕರೆಕ್ಟ್ ಅಂತಾನೆ ಹಾಕಿ D ಅಂತ ಹಾಕಿ ಬಂದಿದ್ದೀನಿ. ಕೆಲವೊಬ್ರು A ಅಂತ ಹೇಳ್ತಾ ಇದ್ದಾರೆ. ನೋಡೋಣ, A ಅಥವಾ D ಅಂತ ಬರ್ಕೊಡ್ರಿ. UPSC ಕೀ ಆನ್ಸರ್ ಬಿಟ್ಟಾಗ ಏನನ್ನೋದು ಗೊತ್ತಾಗತ್ತೆ. ಇದೊಂದು ಡೌಟ್ ಇದೆ, ಬಿಟ್ರೆ ಉಳಿದಿರೋದಲ್ಲಿ ಈಸಿ ಆಗಿರುವಂತಹ ಉತ್ತರ. ನೆಕ್ಸ್ಟ್, ಇಲ್ಲಿ ಕ್ವಶನ್ ಬಂದ್ರೆ ಇದು ನೋಡ್ರಿ, ನಮ್ಗೆ ಏನ್ ಅನ್ಸುತ್ತೆ? ಈ ಕ್ವಶನ್ ನೋಡಿದ ತಕ್ಷಣ ತುಂಬಾ ಡಿಫಿಕಲ್ಟ್ ಇದೆ. ನಾನು ಕೂಡ ಅಟೆಂಡ್ ಮಾಡಿಲ್ಲ ಇದನ್ನ ಎಕ್ಸಾಮ್ ಹಾಲ್ ಅಲ್ಲಿ, ಯಾಕಂದ್ರೆ ಓದುವಂತಹ ವೇಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಈಗ ನಾನು ನಿಮ್ಗೆ ಆರಾಮಾಗಿ UPSC ಪೇಪರ್ ತುಂಬಾ ಈಸಿ ಇತ್ತು ಅಂತ ಹೇಳ್ಬಹುದು. ಬಟ್ ಎಕ್ಸಾಮ್ ಹಾಲ್ ಅಲ್ಲಿ ಕೂತಾಗ ಮಾತ್ರ ಗೊತ್ತಾಗಿರುತ್ತೆ. ಅದೇ ಕಾರಣಕ್ಕೆ ನಾನು ಕೂಡ ಎಕ್ಸಾಮ್ ಬರ್ದದ್ದು. ಆ ಎಕ್ಸಾಮ್ ಪ್ರೆಷರ್ ಹೇಗಿರುತ್ತೆ, ಅಲ್ಲಿ ನೀವು ಯಾವ ತರ ಥಿಂಕ್ ಮಾಡ್ಬೇಕು, ಅಕಸ್ಮಾತ್ ನಾನೇ ಆ ಪ್ರೆಷರ್ ಅನುಭವಿಸಿದಾಗ ನನ್ನ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ನೀವು ನೋಡ್ರಿ, ಈಗ ಗಗನಯಾನಕ್ಕೆ ಕಳ್ಸೋರಿದ್ದಾರೆ, ನಮ್ಮ ಭಾರತೀಯರನ್ನ ಮೇಲೆ ಗಗನಯಾನ ಕಳ್ಸೋರಿದ್ದಾರೆ. ಅದೇ ತರದ ವಾತಾವರಣವನ್ನ ನಿರ್ಮಾಣ ಮಾಡಿ ಟ್ರೈನಿಂಗ್ ಕೊಡ್ತಾ ಇದಾರೆ ಅವ್ರಿಗೆ. ಹೌದಲ್ವಾ? ನಿಮ್ಮ ಮೈಂಡ್ ಅನ್ನು ಕೂಡ ಆ ತರ ನೀವು ಟ್ರೈನ್ ಮಾಡ್ಕೊಳ್ಬೇಕು. ಅದನ್ನ ನಾನು ಇಲ್ಲಿ ಕಲ್ಸ್ಕೊಡ್ತಾ ಇದ್ದೀನಿ. ಓಕೆ, ಈ ಪ್ರಶ್ನೆನ ನೋಡ್ರಿ, ವಿತ್ ರೆಫರೆನ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಿ, ಇಡಿ ದಾಳಿ. UPSC ಗೆ ಯಾಕೆ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ಅಂದ್ರೆ ಇದೇ ಕಾರಣಕ್ಕೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಬರುತ್ತೆ, ED ಅಂತ ಹೇಳಿ, ಅಥವಾ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್, ಜಾರಿ ನಿರ್ದೇಶನಾಲಯ. ಏನ್ ಕೇಳಿದ್ದಾರೆ? ಸಮ್ ಆಫ್ ಇಟ್ಸ್ ಫಂಕ್ಷನ್ಸ್. ಎನ್ಫೋರ್ಸ್ಮೆಂಟ್ ಆಫ್ ದ ಫಿಸಿಟಿವ್ ಎಕನಾಮಿಕ್ ಅಫೆನ್ಸ್ ಆಕ್ಟ್ 2018. ಎಸ್, ಇದು ಮಾಡುತ್ತೆ. ಇದ್ರ ಕೆಲಸನೇ ಅದು. ಅಂದ್ರೆ ಯಾರು ಆರ್ಥಿಕವಾಗಿ ಮಾಡಿರ್ತಾರಲ್ಲ ಅವ್ರ ಮೇಲೆ ದಾಳಿ ಮಾಡೋದು, ಅವ್ರನ್ನ ಬಂಧಿಸೋದು, ಇಂತಹ ಕೆಲಸವನ್ನ ಮಾಡುತ್ತೆ ಇದು. ಸೊ ಆರ್ಥಿಕವಾದಂತ ತಪ್ಪು ಮಾಡಿದವ್ರನ್ನ ಬಂಧಿಸುತ್ತೆ ಅಂತ ಅಂದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಬರಲ್ಲ, ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರಲ್ಲ. ಇದು ಬರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆಯಲ್ಲಿ ಬರುತ್ತೆ. ಸೊ ಇದೊಂದು ನೀವು ತಪ್ಪು ಅಂತ ಕಂಡು ಹಿಡಿದ್ರಿ ಅನ್ಕೊಳ್ರಿ, ಇಲ್ಲಿ ಏನಾಗುತ್ತೆ ನಮಗೆ ಆಲ್ 3 ಅಂತೂ ಕರೆಕ್ಟ್ ಆಗೋಕ್ಕಾಗಲ್ಲ. ನನ್ನಂತೂ ಕೂಡ ಇನ್ನು ಕೂಡ ಉಳಿದಿದೆ. ನಮ್ಗೆ ನೋಡೋಣ. ನೆಕ್ಸ್ಟ್,
ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ರೆವಿನ್ಯೂ ಆದಾಯಕ್ಕೆ ಸಂಬಂಧಪಟ್ಟಿದೆ. ಎನ್ಫೋರ್ಸಸ್ ದ ಪ್ರೊವಿಷನ್ಸ್ ಆಫ್ ದ ಕಸ್ಟಮ್ಸ್ ಆಕ್ಟ್ 1962, ಎಸ್ ಇರಬಹುದು. ಅವ್ರೇನ್ ಹೇಳ್ತಾ ಇದಾರೆ, ಸಮ್ ಇರಬಹುದು. ದೆನ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫಿನಾನ್ಸ್, ರೆವಿನ್ಯೂನೇ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲೇ ಇರುತ್ತೆ. ದೆನ್ ಡೈರೆಕ್ಟರೇಟ್ ಜನರಲ್ ಆಫ್ ಸಿಸ್ಟಮ್ಸ್ ಅಂಡ್ ಡೇಟಾ ಮ್ಯಾನೇಜ್ಮೆಂಟ್, ಡೇಟಾಗೆ ಸಂಬಂಧಪಟ್ಟಿದೆ. ಯಾವುದಕ್ಕೆ, ಕ್ಯಾರಿಯಿಂಗ್ ಔಟ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಟು ಅಸಿಸ್ಟ್ ಟ್ಯಾಕ್ಸ್ ಆಫೀಸರ್ಸ್ ಫಾರ್ ಬೆಟರ್ ಪಾಲಿಸಿ ಅಂಡ್ ನ್ಯಾಬಿಂಗ್ ಟ್ಯಾಕ್ಸ್ ಇವೇಡರ್ಸ್, ಎಸ್ ಅದೇ ಕಾರಣಕ್ಕೆ ಇರುತ್ತೆ ಡೇಟಾ ಮ್ಯಾನೇಜ್ಮೆಂಟ್. ಸೊ ರೆವಿನ್ಯೂ ಮಿನಿಸ್ಟ್ರಿಯಲ್ಲೇ ಬರುತ್ತೆ ಇದು ಕೂಡ. ಸೊ ಈ ತರ ಇದು ಎಲಿಮಿನೇಷನ್ ಟ್ರಿಕ್ ಅಲ್ಲ, ಇಲ್ಲಿ ಕಾಮನ್ ಸೆನ್ಸ್ ಮತ್ತೆ ಪ್ರೆಸೆನ್ಸ್ ಆಫ್ ಮೈಂಡ್. ನೀವು ನ್ಯೂಸ್ ಪೇಪರ್ ಹಿಂದೆ ಎಲ್ಲೋ ಒಂದ್ಸಾರಿ ಓದಿರ್ತೀರಿ, ಅವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೂ ಥಿಂಕ್ ಮಾಡ್ಕೊಡ್ರಿ, ನಮ್ಮ ರಾಷ್ಟ್ರದ ಗೃಹ ಸಚಿವರಿಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಏನಾದ್ರು ಸಂಬಂಧ ಇದೆಯಾ ಅಲ್ಲಿ, ಅವ್ರ ಬಳಿ ಇರ್ತಾರ, ಇಲ್ಲ. ಸೊ ಹಾಗಾಗಿ ಇದೊಂದನ್ನ ರಾಂಗ್ ಮಾಡಿದ್ರೆ ನೀವು ಉತ್ತರ ಇದಕ್ಕೆ ಓನ್ಲಿ 2 ಅಂತ ಹಾಕ್ಬೋದು. ಬಿ ಇಸ್ ದ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ mandates all the listed companies in India to submit a business responsibility and sustainability report. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಹೇಳುತ್ತಂದ್ರೆ, ಎಲ್ಲಾ ಕಂಪನಿಗಳಿಗೆ ನಿಮ್ಮೊಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ರಿ ಅಂತ ಕಂಪಲ್ಸರಿ ಅಂತ ಹೇಳುತ್ತಂತೆ. ಸೊ ಆ ತರ ಎಲ್ಲಿ ಕೇಳಿಲ್ಲ ನಾವು, ಹೌದಲ್ವಾ? ಎಕನಾಮಿ ಓದಿರ್ತೀವಿ ಅಷ್ಟೆಲ್ಲ. ಎಕನಾಮಿನಲ್ಲಿ ಇಂಥದ್ದೊಂದು ಏನಾದ್ರು ಕಂಪಲ್ಸರಿ ಇದ್ದಿದ್ರೆ ನಮ್ಗೆ ಏನಾದ್ರು ನಾವು ಓದ್ಬೋದಾಗಿತ್ತು, ಅದನ್ನ ಬರ್ತಾ ಇತ್ತು ನಮ್ ನೋಟ್ಸ್ ಅಲ್ಲಿ. ಬಟ್ ಆ ತರ ಎಲ್ಲೂ ಕೂಡ RBI ಹೇಳಿಲ್ಲ ಯಾರಿಗೂ ಕೂಡ. ಓಕೆ, ಸೊ ಇದು ತಪ್ಪಂತಾನೆ ನಾನು ಎಕ್ಸಾಮ್ ಅಲ್ಲಿ ಕೂಡ ಹಾಕಿದ್ದೀನಿ. ಅಂಡ್ ಇನ್ ಇಂಡಿಯಾ ದ ಕಂಪನಿ ಸಬ್ಮಿಟಿಂಗ್ BRSR ಮೇಕ್ಸ್ ಡಿಸ್ಕ್ಲೋಜರ್ ಇನ್ ದ ರಿಪೋರ್ಟ್ ದ್ಯಾಟ್ ಆರ್ ಲಾರ್ಜರಿ ನಾನ್ ಫಿನಾನ್ಷಿಯಲ್ ಇನ್ ನೇಚರ್. ಹಣಕಾಸಿಗೆ ಸಂಬಂಧಪಟ್ಟ ಇಲ್ಲದೆ ಇರೋದ್ರನ್ನ ಅದು ಜಾಸ್ತಿ ಕಂಪನಿಗಳು ಸಬ್ಮಿಟ್ ಮಾಡುತ್ತೆ ರಿಪೋರ್ಟ್ ಅನ್ನ ಅಂತ ಹೇಳ್ತಾ ಇದಾರೆ ಅಲ್ಲಿ. ಓಕೆ, ಬಿಸಿನೆಸ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಇದೆ, ಅದು ಆರ್ಥಿಕತೆಯ ಬಗ್ಗೆ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಬಗ್ಗೆ ರಿಪೋರ್ಟ್ ಇದೆ. ಸೊ ಎಲ್ರಿಗೂ ಕಂಪಲ್ಸರಿ ಮಾಡಿಲ್ಲ. ಸೊ ನಾವೀಗ ಇದನ್ನ ಇದು ಕರೆಕ್ಟ್ ಅಂತ ಹೋಗಬಹುದು. ಎಲಿಮಿನೇಷನ್ ಟ್ರಿಕ್ ಅಲ್ಲಿ ಬರುತ್ತೆ ಅದು, ನಾನು ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದ್ರ ಉತ್ತರ ಇಲ್ಲಿ ಬಿ ಆಗುತ್ತೆ. 4th ಆನ್ಸರ್ ಈಸ್ ಬಿ. ನೆಕ್ಸ್ಟ್ 5th ಕ್ವಶನ್ ನೋಡೋಣ. ಎ ಸೀರೀಸ್ ನಲ್ಲಿ ಇದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇನ್ ಇಂಡಿಯಾ, ಇನ್ಕಮ್ ಫ್ರಮ್ ಅಲೈಡ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಲೈಕ್ ಪೌಲ್ಟ್ರಿ ಫಾರ್ಮಿಂಗ್ ಅಂಡ್ ವೂಲ್ ರೀರಿಂಗ್ ಇನ್ ರೂರಲ್ ಏರಿಯಾಸ್ ಈಸ್ ಎಕ್ಸೆಂಟೆಡ್ ಫ್ರಮ್ ಎನಿ ಟ್ಯಾಕ್ಸ್. ಅವುಗಳಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವೂಲ್ ರಿಯರಿಂಗ್, ಆಮೇಲೆ ಪೌಲ್ಟ್ರಿ ಫಾರ್ಮಿಂಗ್, ಈ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಬಗ್ಗೆ. ಅದು ಕೃಷಿ ಅಲ್ಲ, ನೆಲದಿಂದ ಬರುವಂತ ಉತ್ಪನ್ನ ಅಲ್ಲ. ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಯಾವುದೇ ರೀತಿ ಒಂದು ಟ್ಯಾಕ್ಸ್ ಆದ್ರೂ ಇರ್ಬೋದಲ್ಲ ಅಲ್ಲಿ, ಇಂಡೈರೆಕ್ಟ್ ಟ್ಯಾಕ್ಸ್ ಆದ್ರೂ ಇರ್ಬೋದಲ್ಲ, ಯಾವ್ದಾದ್ರು ಒಂದು GST ಇರ್ಬೋದಲ್ಲ ಅದಕ್ಕೆ. ಸೊ ಇದು ರಾಂಗ್ ಆಗುತ್ತೆ. ದೆನ್ ಇನ್ ಇಂಡಿಯಾ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಈಸ್ ನಾಟ್ ಕನ್ಸಿಡರ್ಡ್ ಅ ಕ್ಯಾಪಿಟಲ್ ಅಸೆಟ್. ಹೌದು, ಅದು ಕ್ಯಾಪಿಟಲ್ ಅಸೆಟ್ ಅಂತ ಕನ್ಸಿಡರ್ ಆಗಿಲ್ಲ. ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಉತ್ತರ ನೋಡ್ರಿ. ಈ ತರ ಇದ್ದಾಗ ಏನ್ ಸರ್ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಸರ್, ಇದು ಈ ಕನ್ಫ್ಯೂಸ್ ಇಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಡ್ರಿ ಮೊದಲು ಎಕ್ಸಾಮ್ ನಲ್ಲಿ. ನಾನು ಯಾವ ತರ ಅಂಡರ್ಲೈನ್ ಮಾರ್ಕಿಂಗ್ ಮಾಡ್ತಾ ಇದೀನಿ ನೋಡ್ರಿ, ಎಕ್ಸಾಮ್ ನಲ್ಲಿ ಕೂಡ ನೀವು ಇದೇ ತರ ಮಾಡ್ಬೇಕು. ಇಲ್ಲಿ ಏನಾಯ್ತು, ಇದು ರಾಂಗ್ ಆಗಿದೆ. ಹುಡುಕ್ರಿ ಎಲ್ಲಿದೆ ಸ್ಟೇಟ್ಮೆಂಟ್ 1 ಈಸ್ ರಾಂಗ್, ಸ್ಟೇಟ್ಮೆಂಟ್ 1 ರಾಂಗ್. ಹುಡುಕ್ರಿ ಎಲ್ಲಿದೆ. ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್, ನೋ ಅಲ್ಲ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಅಲ್ಲ. ಸ್ಟೇಟ್ಮೆಂಟ್ 1 and 2 1 is correct, no. ಸ್ಟೇಟ್ಮೆಂಟ್ 1 is not correct, yes, D is the answer. ಆಮೇಲೆ ಇಲ್ಲಿ ಹೀಗ್ ಮಾರ್ಕ್ ಮಾಡೋದು, ಡಿ ಅಂತ ಬರ್ಕೊಂಡು ಇಟ್ಕೊಳ್ಳೋದು. ಈ ತರ ರೌಂಡ್ ಹಾಕೋದಿದಕ್ಕೆ ಇಲ್ಲಿ ಡಿ ಅಂತ ಬರ್ಕೊಂಡು ಇಟ್ಕೊಳ್ಳೋದು. ಆ OMR ತುಂಬಿದ ಮೇಲೆ ಇದ್ರ ಮೇಲೆ ಈಗ ಒಂದು ಕ್ರಾಸ್ ಹಾಕಿಬಿಡೋದು, ಅಂದ್ರೆ OMR ತುಂಬಿದೀನಿ ಅಂತ ಅರ್ಥ. ಅದು ಯಾವ್ದು ಮಿಸ್ ಆಗುವಾಗಿಲ್ಲ. ಬಿ ಸಿನ್ಸಿಯರ್ ಅಂಡ್ ಸಿಸ್ಟಮೆಟಿಕ್. 5 ಜನ IAS ನಿಮ್ಮನ್ನ ಇದೇ ತರ ರೆಡಿ ಮಾಡುತ್ತೆ. ನಾನು ಕೆಲವೊಬ್ರಿಗೆ ಅನ್ಸ್ಬಹುದು, ಏನ್ ಇವರು ಇನ್ನೂ 1 ರ್ಯಾಂಕ್ ತಗೊಂಡ್ ಬಂದಿಲ್ಲ, ಇವರೇ ರ್ಯಾಂಕ್ ಬಂದಿಲ್ಲ, ಇವ್ರೇನ್ 100 ರ್ಯಾಂಕ್ ತಗೊಂಡ್ ಬರ್ತಾರೆ. ಬರ್ತೀವಿ, ಯಾಕಂದ್ರೆ ಸಾಮರ್ಥ್ಯ ಇದೆ. ಕನ್ನಡಿಗರೆಲ್ಲ ಆ ಸಾಮರ್ಥ್ಯ ಇದೆ, ನಮ್ಮ ನೆಲದಲ್ಲಿ ಆ ತಾಕತ್ತಿದೆ. ನಾವು ಇಂಟೆಲಿಜೆಂಟ್ ಇರ್ತಾ ಇರ್ಲಿಲ್ಲ ಅಂದ್ರೆ ಕರ್ನಾಟಕದಿಂದ ಇಷ್ಟು ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗ್ತಾ ಇರ್ಲಿಲ್ಲ. ಆಗಿದಾರಂತ ಅಂದ್ರೆ IAS ಆಗೋದು ಕೂಡ ಏನ್ ಕಷ್ಟ ಇಲ್ಲ. ಅವೇರ್ನೆಸ್ ಇಲ್ಲ ನಮ್ಮಲ್ಲಿ ಅಷ್ಟೇ. ಖಂಡಿತವಾಗ್ಲು ನಂಬಿಕೆ ಇಡ್ರಿ, ಈ ಅನಾಲಿಸಿಸ್ ಅನ್ನ ಪೂರ್ತಿಯಾಗಿ ನೋಡ್ರಿ. ಯಾಕೆ ರ್ಯಾಂಕ್ ಬರಲ್ಲ ನೋಡೋಣ ಅದನ್ನ. ಇದು ಪ್ರಿಲಿಮ್ಸ್ ಈಗ ಮಾಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಇದೇ ತರ ಮೇನ್ಸ್ ಕೂಡ ಮಾಡ್ತಾ ಹೋಗ್ತೀವಿ. ವಿ ಆರ್ ಕಮಿಟೆಡ್ ಅಷ್ಟೇ. ನಾವು ಬದ್ಧತೆಯಿಂದ ಪಾಠ ಮಾಡ್ತೀವಿ, ನೀವು ಶ್ರದ್ಧೆಯಿಂದ ಕಲಿತಾ ಹೋಗ್ರಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 6 ನೋಡ್ರಿ. ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾ ಹ್ಯಾಸ್ ಜಾಯಿನ್ಡ್ ಮಿನರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಆಸ್ ಅ ಮೆಂಬರ್. ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅನ್ನ ಭಾರತ ಜಾಯಿನ್ ಆಗಿದೆ ಅಂತ ಹೇಳ್ತಾ ಇದಾರೆ. ಇರಬಹುದು, ನನಗೆ ಗೊತ್ತಿಲ್ಲ. ಈ ತರ ಅಂದ್ರೆ ಒಂದು ತೋರಿಸ್ತಾ ಇದ್ದೀನಿ ಎಲಿಮಿನೇಷನ್ ಟೆಕ್ನಿಕ್ ಅಥವಾ ಒಂದು ಕಾಮನ್ ಸೆನ್ಸ್ ಅನ್ನ. ನೆಕ್ಸ್ಟ್, ಇಂಡಿಯಾ ಈಸ್ ಅ ರಿಸೋರ್ಸ್ ರಿಚ್ ಕಂಟ್ರಿ ಇನ್ ಆಲ್ ದ 30 ಮಿನರಲ್ಸ್. ರಿಸೋರ್ಸ್ ರಿಚ್ ಅಂದ್ರೆ 30 ಕ್ರಿಟಿಕಲ್ ಮಿನರಲ್ಸ್ ಇದೆ ಭಾರತದಲ್ಲಿ, ಸಾರಿ ಜಗತ್ನಲ್ಲಿ. ಎಲ್ಲದರಲ್ಲೂ ಕೂಡ ಭಾರತ ರಿಚ್ ಇದೆ ಅಂತಂದ್ರೆ ಎಲ್ಲಾ ಸೋರ್ಸ್ಗಳು ನಮ್ಮಲ್ಲಿ ಫುಲ್ ಇದೆ ಅಂತ. ಹಾಗಿರೋಕೆ ಏನಾದ್ರೂ ಸಾಧ್ಯ ಇರುತ್ತಾ ಯಾವತ್ತಾದ್ರೂ? ಒಂದೇ ದೇಶದಲ್ಲಿ ಎಲ್ಲಾ ಮಿನರಲ್ ಸಿಗೋಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ತೆಗೆದೋಗಿರಿ ಇದನ್ನ. 2-1 ತೆಗೆದ್ರೆ ಇಲ್ಲಿ ಬನ್ರಿ.
ಇಲ್ಲೂ 2 ಇದೆ ಹೋಯ್ತು. ಇದೇ ತರ ಸಾಲ್ವ್ ಮಾಡ್ರಿ ಎಕ್ಸಾಮ್ ನಲ್ಲಿ. ಇಲ್ಲೂ 2 ಇದೆ ಹೋಯ್ತು, ಇಲ್ಲೂ 2 ಇದೆ ಹೋಯ್ತು. ಸೊ ನಮ್ ಉತ್ತರ ಸಿ. ನೀವು ಓದ್ಲೇಬೇಡ್ರಿ ಇದನ್ನ. 3 ನಿಮ್ಗೆ ಗೊತ್ತಿಲ್ಲದೆ ಇದ್ರು ಕರೆಕ್ಟ್ ಅದು. ಅವ್ರ ಏನ್ ಕೇಳಿದಾರೆ ಮತ್ತೆ ಇದನ್ನ ನೋಡಿ ಹಾಕ್ಬೇಕು. ಇದು ಇಂಪಾರ್ಟೆಂಟ್, ಕರೆಕ್ಟ್ ನಾನ್ ಕರೆಕ್ಟ್ ಯಾವ್ದು ಕೇಳಿದಾರೆ ನೋಡ್ರಿ. ಸೊ ಈಗ 1 and 3 ಕರೆಕ್ಟ್. ನೋಡ್ರಿ ನನಗೆ ಇದು 1ನೇದು ಗೊತ್ತಿರ್ಲಿಲ್ಲ, 3ನೇದು ಡೌಟ್ ಇತ್ತು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, 2 ಮುಖಾಂತರ ಹೋಗ್ತಾ ಇದ್ದೀನಿ. ಬೇಕಾ ನಾಲೆಜ್ ಇದಕ್ಕೆ? ಎಸ್, ಕಾಮನ್ ಸೆನ್ಸ್ ಬೇಕು ನಿಮಗೆ. ಈ 30 ಕ್ರಿಟಿಕಲ್ ಮಿನರಲ್ಸ್ ಅನ್ನೋದು ಒಂದು ಇದೆ ಅನ್ನೋದು ಗೊತ್ತು ನಿಮ್ಗೆ. ಅದು ಯಾವಾಗ ಗೊತ್ತಾಗುತ್ತೆ? ಇಂಥ ಕೋಚಿಂಗ್ ಅನ್ನ ಜಾಯ್ನ್ ಆದಾಗ, ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ₹1,00,000 ಕೋಚಿಂಗ್ ಜಾಯ್ನ್ ಆಗಕ್ಕೆ ಹೋಗ್ಬೇಡ್ರಿ. ಬಟ್ ನಿಮ್ ಕೋಚಿಂಗ್ ಕ್ಲಾಸ್ಗಳು ಇದನ್ನ ಹೇಳ್ಕೊಟ್ಟಿರ್ಬೇಕು. ಸರ್ ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ, ಈಗಾಗಲೇ ಕೇಳ್ಕೊಂಡಿದ್ದೀನಿ, ಕರೆಂಟ್ ಅಫೇರ್ಸ್ ವೀಕ್ ಆಗಿದೆ. ನಾವು ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ಕ್ಲಾಸಸ್ ಮಾಡ್ತಾ ಇದೀವಿ. ಮುಂದಿನ ವರ್ಷ ರ್ಯಾಂಕ್ ಬರ್ತೀರಿ, ಬರ್ದಿಟ್ಕೊಡ್ರಿ. ಯಾರು 35 ಮೇಲೆ ಸ್ಕೋರ್ ಮಾಡಿದೀರಿ ನೋಡ್ರಿ GS ನಲ್ಲಿ, ಮುಂದಿನ ವರ್ಷ ಇದೇ ಒಂದು ಸಿಸ್ಟಮೆಟಿಕ್ ವೇ ನಲ್ಲಿ ನೀವು ಸ್ಟಡಿ ಮಾಡಿದ್ರೆ ಪಕ್ಕಾ ರ್ಯಾಂಕ್ ಬರ್ತೀರಿ. ಫಿಲ್ಮ್ಸ್ ಕ್ಲಿಯರ್ ಆಗುತ್ತೆ ನಿಮ್ದು. ಇನ್ನು ಯಾರು CSAT ನಲ್ಲಿ ವೀಕ್ ಆಗಿದ್ದೀರಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಕೂಡ ಕಲ್ಸ್ಕೊಡ್ತೀವಿ ನಿಮಗೆ, ಅದನ್ನು ಕೂಡ ಮಾಡಬಹುದು, ತುಂಬಾ ಈಸಿಯಾಗಿ ಮಾಡಬಹುದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಬನ್ನಿ. ಆಸ್ ರಿಗಾರ್ಡ್ಸ್ ರಿಟರ್ನ್ಸ್ ಫ್ರಮ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಅ ಕಂಪನಿ, ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದ್ರ ತಕ್ಕ ಹಾಗೆ ಜನರಲಿ ಬಾಂಡ್ ಹೋಲ್ಡರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ರಿಲೇಟಿವ್ಲಿ ಆಟ್ ಅ ಲೋವರ್ ರಿಸ್ಕ್ ದ್ಯಾನ್ ಸ್ಟಾಕ್ ಹೋಲ್ಡರ್ಸ್. ಒಂದು ಕಂಪನಿಯಲ್ಲಿ ಬಾಂಡ್ ಹೋಲ್ಡರ್ಸ್, ಸ್ಟಾಕ್ ಹೋಲ್ಡರ್ಸ್ ಅಂತ ಇರ್ತಾರೆ. ಎಕನಾಮಿ ನಾನೇ ಹೇಳಿದೀನಿ, ಇದನ್ನ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಯಾರು ತುಂಬಾ ರಿಸ್ಕ್ ಜಾಸ್ತಿ ಅಂತ ಅಲ್ಲೇ ಇದೇ ತರ ಚಾರ್ಟ್ ಮಾಡಿ ಹೇಳಿದೀವಿ. ಬಾಂಡ್ ಹೋಲ್ಡರ್ಸ್, ಸ್ಟಾಕ್ ಹೋಲ್ಡರ್ಸ್. ಬಾಂಡ್ ಹೋಲ್ಡರ್ಸ್ಗೆ ರಿಸ್ಕ್ ಕಡಿಮೆ, ಸ್ಟಾಕ್ ಹೋಲ್ಡರ್ಸ್ಗೆ ತುಂಬಾ ರಿಸ್ಕ್. ಶೇರ್ ಯಾರ್ದಿರುತ್ತೆ ನೋಡಿ, ತುಂಬಾ ರಿಸ್ಕ್. ಓಕೆ, ಎಸ್ ಕರೆಕ್ಟ್. ಬಾಂಡ್ ಹೋಲ್ಡರ್ಸ್ ಕನ್ಸಿಡರ್ ಲೆಸ್ ರಿಸ್ಕ್. ಬಾಂಡ್ ಹೋಲ್ಡರ್ಸ್ ಆರ್ ಲೆಂಡರ್ಸ್ ಟು ದ ಕಂಪನಿ ವೇರ್ ಆಸ್ ಸ್ಟಾಕ್ ಹೋಲ್ಡರ್ಸ್ ಆರ್ ಇಟ್ಸ್ ಓನರ್ಸ್. ಎಸ್, ಬಾಂಡ್ ಹೋಲ್ಡರ್ಗಳು ಸಾಲ ಕೊಟ್ಟಿರ್ತಾರೆ ಕಂಪನಿಗೆ, ಇದನ್ನು ಕೂಡ ಹೇಳಿದೀನಿ ಕ್ಲಾಸ್ ಅಲ್ಲಿ. ಆಮೇಲೆ ಸ್ಟಾಕ್ ಹೋಲ್ಡರ್ಗಳು ಅದರ ಓನರ್ ಆಗಿರ್ತಾರೆ, ಶೇರ್ ಅನ್ನ ಖರೀದಿಸಿ ಓನರ್ ಆಗಿರ್ತಾರೆ. ಫಾರ್ ರೀಪೇಮೆಂಟ್ ಪರ್ಪಸ್ ಬಾಂಡ್ ಹೋಲ್ಡರ್ಸ್ ಆರ್ ಪ್ರಿಯಾರಿಟೈಸ್ಡ್ ಓವರ್ ಸ್ಟಾಕ್ ಹೋಲ್ಡರ್ಸ್. ಎಸ್, ಇದನ್ನು ಕೂಡ ನಾನು ಹೇಳಿದ್ದೀನಿ, ನನಗೆ ಇನ್ನೂ ನೆನಪಿದೆ. ಹೋದ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲಿ ಹೇಳಿರೋ ಕ್ಲಾಸ್. ಬಾಂಡ್ ಹೋಲ್ಡರ್ಸ್ ಗೆ ಮೊದಲು ದುಡ್ಡು ಕೊಡ್ತಾರೆ, ಅಕಸ್ಮಾತ್ ಕಂಪ್ನಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಬನ್ನಿ, ಏನ್ ಹೇಳ್ತಾರೆ ಇಲ್ಲಿ. ಕೆಲವೊಬ್ರು ಹೇಳ್ತಾರೆ, ಸರ್ ಈ ತರ ಸ್ಟೇಟ್ಮೆಂಟ್ ಗಳಿದ್ದಾಗ ಮೂರ್ ಇದ್ದಾಗ ನನಗೆ ಕನ್ಫ್ಯೂಸ್ ಆಗುತ್ತೆ ಸರ್, ಏನು ಉತ್ತರ ಬರೀಬೇಕು ಅಂತ. ನೋಡಿ, ಆರಾಮಾಗಿ ಓದ್ರಿ ಮೊದಲು ಇದನ್ನ. ಒಂದು ತರ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಈಸಿ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್? ಸರಿ, ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್. ಹೌದು, ಕರೆಕ್ಟ್ ಇವೆ. ನಾವು ಮಾರ್ಕ್ ಮಾಡಿದೀವಲ್ವಾ? ಎಸ್, ಮಾರ್ಕ್ ಮಾಡಿದೀವಿ. ಬೋತ್ ಆಫ್ ದೆಮ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1. ಎರಡು ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಇವೆ, ಮತ್ತೆ ಎರಡು ಸ್ಟೇಟ್ಮೆಂಟ್ಗಳು ಒಂದನೇ ಸ್ಟೇಟ್ಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಹೌದಲ್ವಾ? ಎರಡು ಸ್ಟೇಟ್ಮೆಂಟ್ ನಾವು 2, 3ನೇ ತನ ಓದಿದಾಗ ಒಂದನೇ ಸ್ಟೇಟ್ಮೆಂಟ್ ಅರ್ಥ ಆಗತ್ತೆ ನಮಗೆ. ಒಂದನೇ ಸ್ಟೇಟ್ಮೆಂಟ್ ಏನ್ ಹೇಳಿದ್ರು ಅವರು? ಬಾಂಡ್ ಹೋಲ್ಡರ್ಸ್ ಗೆ ರಿಸ್ಕ್ ಕಡಿಮೆ ಅಂತ ಹೇಳಿದ್ರು. ಬಾಂಡ್ ಹೋಲ್ಡರ್ಸ್ ಗೆ ಯಾಕೆ ರಿಸ್ಕ್ ಕಡಿಮೆ ಅಂದ್ರೆ, ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಏನಿದೆ, ಬಾಂಡ್ ಹೋಲ್ಡರ್ಸ್ ಆರ್ ಲೆಂಡರ್ಸ್. ಹೌದು. ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ರೀಪೇಮೆಂಟ್ ಮಾಡುವಾಗ ಬಾಂಡ್ ಹೋಲ್ಡರ್ಸ್ ಗೆ ಮೊದಲು ಪೇ ಮಾಡ್ತಾರೆ. ಕರೆಕ್ಟ್ ಆಯ್ತಲ್ವಾ ಇಲ್ಲಿ? ಸೊ ಈ ತರ ಅರ್ಥ ಮಾಡ್ಕೊಡ್ರಿ, ಈಸಿ ಇದೆ. ನಮ್ಮ ಹುಡುಗರ ಒಬ್ಬರು ಅಂತ ಇರ್ತಾರೆ, ಸರ್ ಮೂರ್ ಸ್ಟೇಟ್ಮೆಂಟ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ? ಓದ್ರಿ ಅದನ್ನ ಕಂಡ್ಬಿಟ್ಟು. ನೆಕ್ಸ್ಟ್ ಬನ್ನಿ. ಸೊ ಇಲ್ಲಿ ನೋಡ್ರಿ ಏನ್ ಕೇಳಿದಾರೆ ಅವರು, ಕರೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಬನ್ನಿ ಮೊದಲೇ ನೋಡೋಣ. ಇಂಡಿಯಾ ಅಕೌಂಟ್ಸ್ ಫಾರ್ ಅ ವೆರಿ ಲಾರ್ಜ್ ಪೋರ್ಷನ್ ಆಫ್ ಆಲ್ ಇಕ್ವಿಟಿ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಟ್ರೇಡೆಡ್ ಗ್ಲೋಬಲಿ, ದಸ್ ಎಕ್ಸಿಬಿಟಿಂಗ್ ಅ ಗ್ರೇಟ್ ಬೂಮ್. ಗೊತ್ತಿಲ್ಲಪ್ಪ ನನಗೆ, ಕ್ವಶನ್ ಮಾರ್ಕ್ ಅಲ್ಲಿ ಇಡ್ತೀನಿ ನಾನು. ನೆಕ್ಸ್ಟ್ ಬನ್ನಿ. ಇಂಡಿಯಾಸ್ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಗ್ರೋನ್ ರ್ಯಾಪಿಡ್ಲಿ. ಇದೊಂದು ಎಕ್ಸ್ಟ್ರೀಮ್ ವರ್ಡ್ ಇದೆ, ಹೌದು. ಇನ್ ದ ರೀಸೆಂಟ್ ಪಾಸ್ಟ್ ಇವನ್ ಓವರ್ಟೇಕಿಂಗ್ ಹಾಂಗ್ಕಾಂಗ್ಸ್ ಅಟ್ ಸಮ್ ಪಾಯಿಂಟ್. ಗೊತ್ತಿಲ್ಲ ನನಗೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು? ಬನ್ನಿ ಥರ್ಡ್ ಸ್ಟೇಟ್ಮೆಂಟ್ ಓದೋಣ. There is no regulatory body either to warn the small investors about the risks of options trading or act on unregistered financial advisors in the regard. ಈ ಶೇರ್ ಮಾರ್ಕೆಟ್ ಗೆ ಸಂಬಂಧಪಟ್ಟ ಹಾಗೆ ಈ ಹೂಡಿಕೆ ಮಾಡೋರಿಗೆ ವಾರ್ನಿಂಗ್ ಕೊಡೋಕೆ ಒಂದು ಸಂಸ್ಥೆ ಇಲ್ಲ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಥಿಂಕ್ ಮಾಡ್ರಿ, ಇಷ್ಟು ದೊಡ್ಡ ದೇಶದಲ್ಲಿ ಒಂದು ಸಂಸ್ಥೆ ಇರಲ್ವಾ? ಅದು ಸರ್ಕಾರ ಏನೋ ಕ್ರಮ ಕೈಗೊಳ್ಳೋಕಾಗಲ್ವಾ? ಇವೆರಡೂ ಡೌಟ್ ಇದೆ, ನನಗೆ ಗೊತ್ತಿಲ್ಲ. ಸೊ ಈ ತರ ಇರೋಕ್ ಸಾಧ್ಯನೇ ಇಲ್ಲ, ಇದ್ದೇ ಇರುತ್ತೆ ಯಾವ್ದಾದ್ರು. ಸೊ ಥರ್ಡ್ ಸ್ಟೇಟ್ಮೆಂಟ್ ಎಲ್ಲಿದೆ, ರಿಮೂವ್ ಮಾಡೋಣ ಅದನ್ನ. ಇದು ಹೋಯ್ತು. ಸೊ ಆನ್ಸರ್ ಈಸ್ ಎ. ಇದನ್ನ ಏನಂತ ಕರಿತೀವಿ? ಎಲಿಮಿನೇಷನ್ ಟ್ರಿಕ್ಸ್ ಪ್ಲಸ್ ಕಾಮನ್ ಸೆನ್ಸ್ ಪ್ಲಸ್ ಪ್ರೆಸೆನ್ಸ್ ಆಫ್ ಮೈಂಡ್. ಬೇಸಿಕ್ ನಾಲೆಜ್ ಇದನ್ನ ಹೇಳೋಕ್ ಆಗಿರಲ್ಲ, ಒಂದೊಂದ್ಸರಿ ಮಿಸ್ ಆಗಿರುತ್ತೆ ಸಿಲೆಬಸ್ ನಲ್ಲಿ. ನಮ್ ಸಿಲೆಬಸ್ ನಲ್ಲಿ ಬಂದಿಲ್ಲ ಇದು, ಬಟ್ ಕಾಮನ್ ಸೆನ್ಸ್ ನ ಸಾಲ್ವ್ ಮಾಡ್ಬೇಕು. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತಿರಬೇಕು, ಇಕ್ವಿಟಿ ಅಂದ್ರೆ ಗೊತ್ತಿರ್ಬೇಕು, ಅದನ್ನೆಲ್ಲ ಹೇಳ್ಕೊಟ್ಟಿರ್ತೀವಿ ಕ್ಲಾಸ್ ಅಲ್ಲಿ. ನೋಟ್ಸ್ ಅಲ್ಲಿ ಇರೋದನ್ನೇ UPSC ಕೊಡುತ್ತೆ ಅಂತ ಅಂದ್ರೆ ದೊಡ್ಡ ಸಂಸ್ಥೆಗಳವರು ಅವರೇನು UPSC ಅವ್ರ ಸಿಲೆಬಸ್ ಅನ್ನ ಹೇಳ್ಬಿಡ್ತಿದ್ರಲ್ಲ, ಈ ಸಂಸ್ಥೆ ಸಿಲೆಬಸ್ ಬುಕ್ ಓದ್ರಿ ಇದನ್ನ ಅಂತ. UPSC ಸಬ್ಜೆಕ್ಟ್ ಹೆಸರು ಹೇಳುತ್ತೆ ಹೊರತು ಬುಕ್ ಹೆಸರು ಹೇಳಲ್ಲ ಯಾವತ್ತು. ಎಲ್ಲಾದ್ರೂ ಹೇಳಿದಾರ ಪೊಲಿಟಿಕಲ್ ಲಕ್ಷ್ಮೀಕಾಂತ್ ಓದ್ರಿ ಅಂತ? ಇಲ್ಲ, ಆ ತರ ಇರಲ್ಲ. ಕಾಮನ್ ಸೆನ್ಸ್ ಅಂತ ಸಾಲ್ವ್ ಮಾಡೋದಕ್ಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ನಲ್ಲಿ ಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ನೋಡ್ಕೊಂಡ್ ಬಿಡೋಣ ಇಲ್ಲಿ ಏನ್ ಕೇಳಿದ್ದಾರೆ, ಕರೆಕ್ಟ್ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಸರ್ಕ್ಯುಲರ್ ಎಕನಾಮಿ ರೆಡ್ಯೂಸಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್.
ನೋಡಿ, ಸರ್ಕ್ಯುಲರ್ ಎಕನಾಮಿ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಏನ್ ಸರ್ಕ್ಯುಲರ್ ಎಕನಾಮಿ ಅಂದ್ರೆ ಕಾಮನ್ ಸೆನ್ಸ್ ಇಂದ ಗೊತ್ತಾಗಬೇಕಾದ್ರೆ ಇದು ಯಾವಾಗ ಗೊತ್ತಾಗುತ್ತೆ? ವಿಷನ್ IAS ಮಂತ್ಲಿ ಮ್ಯಾಗಝಿನ್ ಒಂದು ವರ್ಷ ಓದ್ದಾಗ ಗೊತ್ತಾಗುತ್ತೆ. ಒಂದು ರಾ ಮಟೀರಿಯಲ್ ಇರುತ್ತೆ, ಅದನ್ನ ಪ್ರೊಡಕ್ಟ್ ಮಾಡ್ತೀವಿ. ಪ್ರೊಡಕ್ಟ್ ಇದ್ದದ್ದು ಮತ್ತೆ ಅದು ವಯಸ್ಸಾದ ನಂತರ ಅದೇನಾಗುತ್ತೆ, ಅದನ್ನ ನಾವ್ ಏನ್ ಮಾಡ್ಬೇಕು, ರೀಯೂಸ್ ಮಾಡ್ಬೇಕು. ಇದನ್ನ ಸರ್ಕ್ಯುಲರ್ ಎಕನಾಮಿ ಅಂತ ಕರಿತೀವಿ. ಇಷ್ಟು ಗೊತ್ತಿರ್ಬೇಕು. ನೋಡೋಣ. ಎಸ್, ಇದೇನ್ ಮಾಡುತ್ತೆ? ಸೊ ಗ್ರೀನ್ ಹೌಸ್ ಗ್ಯಾಸ್ ನ ಕಡಿಮೆ ಮಾಡುತ್ತೆ. ಹೇಗೆ? ಇದೇ ನಾನು ಪ್ರಾಡಕ್ಟ್ ಅನ್ನ ಯೂಸ್ ಅಂಡ್ ಥ್ರೋ ಮಾಡೋ ಬದಲು ರೀಯೂಸ್ ಮಾಡ್ತಾ ಇದ್ದೇನೆ ಅದನ್ನ. ಸೊ ಕಡಿಮೆ ಮಾಡ್ತಲ್ವಾ ಗ್ರೀನ್ ಹೌಸ್ ಗ್ಯಾಸ್ ಅನ್ನ? ಎಸ್, ಕರೆಕ್ಟ್. ಸ್ಟೇಟ್ಮೆಂಟ್ 2, ಸರ್ಕ್ಯುಲರ್ ಎಕನಾಮಿ ರಿಡ್ಯೂಸಸ್ ದ ಯೂಸ್ ಆಫ್ ರಾ ಮಟೀರಿಯಲ್ ಆಸ್ ಇನ್ಪುಟ್. ಸೊ ಈಗ ನಾನು ಒಂದು ಏನೋ ಪೆನ್ ರೆಡಿ ಮಾಡ್ತಾ ಇದ್ದೀನಿ, ನಂದೊಂದು ಕಂಪನಿ ಇದೆ, ಪೆನ್ ಕಂಪನಿ, ಅಥವಾ ನಿಮ್ದೇ ಇದೆ ಅನ್ಕೊಳ್ರಿ. ನೀವು ಪ್ಲಾಸ್ಟಿಕ್ ಅನ್ನ ತರಿಸ್ಕೊಳ್ತಾ ಇದ್ರಿ ಬೇರೆ ಕಡೆಯಿಂದ. ಪ್ಲಾಸ್ಟಿಕ್ ಅನ್ನ ತರಿಸ್ಕೊಂಡು ನೀವೇನ್ ಮಾಡ್ತಾ ಇದ್ರಿ? ಪೆನ್ ರೆಡಿ ಮಾಡ್ತಾ ಇದ್ರಿ. ಈಗ ಪೆನ್ನು ಇಂಕ್ ಮುಗಿದಿದೆ, ಅದನ್ನ ನೀವೇನ್ ಮಾಡ್ತೀರಿ? ಕೆಲವೊಬ್ರು ಥ್ರೋ ಮಾಡ್ಬಿಡ್ತಾರೆ, ಬಟ್ ನೀವೇನ್ ಮಾಡ್ತಾ ಇದ್ರಿ? ಅದನ್ನ ರೀಯೂಸ್ ಮಾಡ್ತಾ ಇದ್ರಿ, ರಿಫಿಲ್ ಮಾಡ್ತಾ ಇದ್ರಿ. ಸೊ ರಿಫಿಲ್ ಮಾಡಿದಾಗ ಇಲ್ಲಿಂದ ಮೊದಲು 10 ಪೆನ್ಗಳ ಪ್ಲಾಸ್ಟಿಕ್ ತರಿಸ್ಕೊಳ್ತಾ ಇದ್ರಿ. ಈಗ ಇದೇ ರೀಯೂಸ್ ಆಗ್ತಾ ಇರೋದ್ರೆ 9 ತರಿಸ್ಕೊಳಕ್ ಸ್ಟಾರ್ಟ್ ಮಾಡ್ತೀರಿ. ಸೊ ರೆಡ್ಯೂಸ್ ಆಯ್ತಲ್ವಾ? ಕರೆಕ್ಟ್. ನೆಕ್ಸ್ಟ್, ಸರ್ಕ್ಯುಲರ್ ಎಕನಾಮಿ ರೆಡ್ಯೂಸಸ್ ದ ವೇಸ್ಟೇಜ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್. ಹೌದಲ್ಲ, ವೇಸ್ಟೇಜ್ ಕಡಿಮೆ ಆಗುತ್ತೆ ಸರ್ಕ್ಯುಲರ್ ಎಕನಾಮಿಯಿಂದ. ರೀಯೂಸ್ ಮಾಡ್ತಾ ಇದೀರಿ ನೀವು ಅದನ್ನ. ಕಾಮನ್ ಸೆನ್ಸ್ ರೀ ಇದು. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇವೆ, 1, 2, 3. ಮತ್ತೆ ಇವುಗಳೇನ್ ಮಾಡ್ತಾ ಇವೆ? ಇದೇ ಕಾರಣಕ್ಕೇನೆ ಇದಾಗ್ತಾ ಇರೋದು. ಅಂದ್ರೆ ಇವು ವೇಸ್ಟೇಜ್ ಕಡಿಮೆ ಆಗ್ತಾ ಇರೋದ್ರಿಂದ ಏನ್ ಮಾಡ್ತಾ ಇದೆ? ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆ ಆಗ್ತಾ ಇದೆ. ಸೊ ಉತ್ತರ ಏನಾಗುತ್ತೆ 9ದು ಅಂತ ಅಂದ್ರೆ ಎ ಆಗುತ್ತೆ. ಯಾಕಂದ್ರೆ 2 ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಇವೆ. 2 and 3 ಆರ್ ಕರೆಕ್ಟ್ ಅಂಡ್ ದೇ ಆರ್ ಎಕ್ಸ್ಪ್ಲೈನಿಂಗ್ ಸ್ಟೇಟ್ಮೆಂಟ್ 1. ಎ ಇಸ್ ದ ಆನ್ಸರ್. 2 ಕರೆಕ್ಟ್ ಇವೆ, ಅದಕ್ಕೋಸ್ಕರ 1ನೇ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ. ಸ್ವಲ್ಪ ಥಿಂಕ್ ಮಾಡ್ರಿ ಇಂತಹ ಪ್ರಶ್ನೆಗಳನ್ನು ಕೂಡ ನೀವು ಆನ್ಸರ್ ಮಾಡುವಾಗ. ದೆನ್ ಕ್ವಶನ್ ನಂಬರ್ 10 ಗೆ ಬನ್ನಿ. ಫಸ್ಟ್, ಕ್ಯಾಪಿಟಲ್ ರೆಸಿಟ್ಸ್ ಕ್ರಿಯೇಟ್ ಅ ಲಯಬಿಲಿಟಿ ಆರ್ ಕಾಸ್ ಅ ರಿಡಕ್ಷನ್ ಇನ್ ದ ಅಸೆಟ್ಸ್ ಆಫ್ ದ ಗವರ್ಮೆಂಟ್. ಹೌದಲ್ವಾ? ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು? ಕ್ಯಾಪಿಟಲ್ ಅಂದ್ರೆ ಹೇಳಿದ್ರೆ ನಾವು ಬಂಡವಾಳ. ಕ್ಯಾಪಿಟಲ್ ರೆಸಿಟ್ಸ್ ಅಂತ ಒಂದೇನೋ ದೊಡ್ಡ ಕಂಪನಿಯನ್ನ ಸರ್ಕಾರ ಇನ್ನೊಬ್ರಿಗೆ ಮಾರಾಟ ಮಾಡಿದೆ ಅನ್ಕೊಳ್ರಿ, ಅದು ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಪಿಟಲ್ ನಲ್ಲಿ ಇನ್ನೊಂದೇನ್ ಬರುತ್ತೆ? ದೊಡ್ಡ ದೊಡ್ಡ ಸಾಲಗಳನ್ನ ತೆಗೆದುಕೊಳ್ಳೋದು, ಅದು ಏನಾಗುತ್ತೆ? ಲಯಾಬಿಲಿಟಿ ಆಗುತ್ತೆ. ಲಯಾಬಿಲಿಟಿ ಪದಾನ ಎಕನಾಮಿ ಹೇಳುವಾಗ ಹೇಳಿರ್ತೀವಿ ನಾವು. ಲಯಾಬಿಲಿಟಿನ ಹೊಣೆಗಾರಿಕೆ, ನಾವು ಸಾಲ ಕಟ್ಟಬೇಕು, ಅದನ್ನ ತಗೊಂಡಿರ್ತೀವಿ, ಅದು ಲಯಾಬಿಲಿಟಿ. ಎಸ್, ಕರೆಕ್ಟ್. ಬಾರೋವಿಂಗ್ ಅಂಡ್ ಡಿಸ್ಇನ್ವೆಸ್ಟ್ಮೆಂಟ್ ಆರ್ ಕ್ಯಾಪಿಟಲ್ ರೆಸಿಟ್ಸ್. ಎಸ್, ಕರೆಕ್ಟ್. ಸಾಲ ತೆಗೆದುಕೊಳ್ಳೋದು ಮತ್ತೆ ಒಂದು ಕಂಪನಿಯಿಂದ ಸರ್ಕಾರ ಹಿಂಸರಿಯುತ್ತಲ್ಲ, ಡಿಸ್ಇನ್ವೆಸ್ಟ್ಮೆಂಟ್, ಅದು ಕ್ಯಾಪಿಟಲ್ ರೆಸಿಟ್. ನಮ್ ನೋಟ್ಸ್ ಅಲ್ಲಿ ನೀಟ್ ಆಗಿದೆ, ಇದು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ, ಈಸಿಯಾಗಿ ಸಾಲ್ವ್ ಮಾಡೋದು. ಎಕನಾಮಿ ತುಂಬಾ ಚೆನ್ನಾಗಿದೆ ವಾಂಚಜನ IAS ನಲ್ಲಿ. ಯಾಕಂದ್ರೆ ನಾನು 4 ವರ್ಷ ತಗೊಂಡಿದ್ದೀನಿ ಎಕನಾಮಿ ಕಲಿಯೋಕೆ. ಎಕನಾಮಿ ನಾನ್ ಕಲ್ತದ್ದು ತುಷಾಂತ್ ಯಾದವ್ ಅಂತ ಸರ್ ಇದ್ದಾರೆ. ನಿಮ್ಗೆ ಇಂಗ್ಲಿಷ್ ಹಿಂದಿ ಬರ್ತಾ ಇದ್ರೆ ಅವರಲ್ಲಿನೇ ಕಲೀರಿ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಫೀಸ್ ಅವ್ರದ್ದು. ತುಂಬಾ 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 ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲ ನಮ್ಮಲ್ಲಿ ಬನ್ರಿ. ಓಕೆ, ದೆನ್ ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಲೋನ್ಸ್ ಕ್ರಿಯೇಟ್ಸ್ ಅ ಲಯಬಿಲಿಟಿ ಆಫ್ ದ ಗವರ್ಮೆಂಟ್. ಇದು ಗವರ್ಮೆಂಟ್ ಇದೆ, ಗವರ್ಮೆಂಟ್ ಗೆ ಇಂಟ್ರೆಸ್ಟ್ ಏನಾಗ್ತಾ ಇದೆ? ರಿಸೀವ್ ಆಗ್ತಾ ಇದೆ. ಸರ್ಕಾರಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದ್ರೆ ಬಡ್ಡಿ ಸರ್ಕಾರಕ್ಕೆ ಗಳಿಸ್ತಾ ಇದೆ ಸರ್ಕಾರ. ಅದು ಲಾಭನ ನಷ್ಟ? ಲಾಭ ಅಲ್ವಾ ಅದು? ಪ್ರಾಫಿಟ್ ಅದು. ಇಲ್ಲೇನ್ ಕೊಟ್ಟಿದ್ದಾರೆ ಅವರು? ಲಯಾಬಿಲಿಟಿ. ತಪ್ಪಲ್ವಾ ಇದು? ಸೊ ಥರ್ಡ್ ಒನ್ ತೆಗೆದು ಬಿಡ್ರಿ, ಎಲ್ಲಾ ಕಡೆ ಕರೆಕ್ಟ್ ಆಗುತ್ತೆ. ನೀವು ಮೇಲಿನ 2 ಗೊತ್ತಿಲ್ಲ ಹಾಗೆ ಬಂದಿದ್ದೀರಿ, ಥರ್ಡ್ ಸರಿಯಾಗಿ ನಿಮ್ಗೆ ಗೊತ್ತಿದ್ರೆ ಮೇಲಿನ 2 ಕೂಡ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಥರ್ಡ್ ಇಲ್ಲೂ ಇದೆ ಇಲ್ಲಿ ಹೋಗ್ಬಿಡುತ್ತದು. ದಿಸ್ ಇಸ್ ಹೌ UPSC ವರ್ಕ್ಸ್. ದೆನ್ ಕ್ವಶನ್ ನಂಬರ್ 11 ಬನ್ನಿ. ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಇದೆ. ಹಿ ಪೊಸೆಸ್ಡ್ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ಟ್ರೆಡಿಷನಲ್ ಫಿಲಾಸಾಫಿಕಲ್ ಸಿಸ್ಟಮ್ ಆಫ್ ದ ಈಸ್ಟ್. ತುಂಬಾ ಟ್ರಿಕ್ಕಿಯಾಗಿ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯನ್ನ. ಯಾಕಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ನಾವು ಇತಿಹಾಸದಲ್ಲಿ ಓದಿರ್ತೀವಿ, ಮೂರ್ತಿ ಪೂಜೆನ ಅವ್ರು ಬೆಂಬಲಿಸಿರ್ಲಿಲ್ಲ. ಸೊ ಟ್ರಾಡಿಷನ್ ಅಲ್ಲಿ ಮೂರ್ತಿ ಒಂದು ಬರುತ್ತೆ, ಬಟ್ ಇಲ್ಲಿ ಅವರು ಟ್ರಾಡಿಷನಲ್ ಫಿಲಾಸಫಿಯನ್ನ ಇಷ್ಟಪಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈಸ್ಟ್ ಎಲ್ಲಿದೆ? ಈಸ್ಟ್. ಹಿ ಪೊಸೆಸ್ಡ್ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟ್ ಟು ದ ಈಸ್ಟ್. ಈಸ್ಟ್ ಅಂದ್ರೆ ನಮ್ ಪೂರ್ವ ಭಾರತದ್ದು, ಇದು ಏನ್ ಜಗತ್ತಿದೆಯಲ್ಲ ಇದು. ಸೊ ಈ ಕಡೆ ನಾವೇನಿದೀವಲ್ಲ ಅದು ನಮ್ ಈಸ್ಟ್ ಸಿದ್ಧಾಂತ. ಇವ್ರದ್ದು ವೆಸ್ಟ್ ಅಂದ್ರೆ ಅವ್ರದ್ದು ಅಮೆರಿಕಾ, ಬ್ರಿಟನ್, ಅವ್ರದ್ದೆಲ್ಲ ವೆಸ್ಟ್ ಆಗುತ್ತೆ. ಹೌದಲ್ವಾ? ರಾಜಾರಾಮ್ ಮೋಹನ್ ರಾಯ್ ಅವರು ಗೌರವಿಸ್ತಾ ಇದ್ರು, ತುಂಬಾ ಪ್ರೀತಿ ಇತ್ತು ಅವರಿಗೆ. ಬಟ್ ಕೆಲವೊಬ್ರು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡುವಾಗ ಈ ಗ್ರೇಟ್ ಅನ್ನೋ ಪದ ಎಕ್ಸ್ಟ್ರೀಮ್ ಅಂತ ತಿಳ್ಕೊಂಡು ರಾಂಗ್ ಮಾಡಿದ್ದಾರೆ ಅದನ್ನ. ಬಟ್ ಇಲ್ಲ, ಇದು ಕರೆಕ್ಟ್ ಆಗುತ್ತೆ. ನಾನು ಕೂಡ ಇದು ಬಹುಶಃ ಎಕ್ಸ್ಟ್ರೀಮ್ ಆಗುತ್ತೆ ಅಂತ ಅನ್ಕೊಂಡು ರಾಂಗ್ ಮಾಡಿದೆ. ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ದೆನ್ ಹಿ ಡಿಸೈರ್ಡ್ ಹಿಸ್ ಕಂಟ್ರಿಮೆನ್ ಟು ಅಕ್ಸೆಪ್ಟ್ ರಾಷನಲ್ ಅಂಡ್ ಸೈಂಟಿಫಿಕ್ ಅಪ್ರೋಚ್. ಎಸ್, ರಾಜಾರಾಮ್ ಮೋಹನ್ ರಾಯ್ ಅವರು ಅದನ್ನ ಹೇಳ್ತಾ ಇದ್ದದ್ದು ಅದನ್ನೇ. ಬರೀ ನಾವು ನಮ್ಮ ಮೂರ್ತಿ ಪೂಜೆ ಅದು ಇದು ಅಂತೆಲ್ಲ ಹೋಗಬಾರ್ದು, ಅದನ್ನ ಮೀರಿ ಬರ್ಬೇಕು, ನಾವು ಸೈಂಟಿಫಿಕ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಆನ್ಸರ್ ಇದು ಸಿ ಆಗುತ್ತೆ. ತುಂಬಾ ಈಸಿ ಆದಂತ ಪ್ರಶ್ನೆ, ಬಟ್ ಅದೊಂದು ಎಲಿಮಿನೇಷನ್ ಟೆಕ್ನಿಕ್ ಅಪ್ಲೈ ಮಾಡಿಲ್ಲ ಅಂದ್ರೆ ಕರೆಕ್ಟ್ ಆಗುತ್ತೆ ಅದು. ಅದಕ್ಕೆ ನಾನು ಹೇಳಿದ್ದು, ಯಾಕಂದ್ರೆ ನಾನು ಇಲ್ಲಿ ಹೇಳ್ಕೊಡಲ್ಲ ಎಲಿಮಿನೇಷನ್ ಟೆಕ್ನಿಕ್ ಅಂದ್ರೆ ಅದು ಒಂದೇ ಕ್ಲಾಸ್ ಅಲ್ಲಿ ಮುಗಿಯುವಂತದ್ದಲ್ಲ. ದೆನ್ ಕ್ವಶನ್ ನಂಬರ್ 12 ಬನ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ವಿತ್ ರಿಗಾರ್ಡ್ ಟು ನಾನ್ ಕೋಆಪರೇಷನ್ ಪ್ರೋಗ್ರಾಮ್. ಅಸಹಕಾರ ಚಳುವಳಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ತುಂಬಾ ಈಸಿ ಇದೆ ಇದು ಕೂಡ. ಇದರಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಕೆಳಗಡೆ ಏನ್ ಕೇಳ್ತಾರೆ ನೋಡ್ರಿ. ಹೌ ಮೆನಿ ಆಫ್ ದ ಅಬವ್ ವರ್ ಪಾರ್ಟ್ಸ್ ಆಫ್ ನಾನ್ ಕೋಆಪರೇಷನ್ ಪ್ರೋಗ್ರಾಮ್? ಯಾವ ಇದ್ವು ಅಂತ ಕೇಳಿದಾರೆ, ನೋಡೋಣ. ಬಾಯ್ಕಾಟ್ ಆಫ್ ಲಾ ಕೋರ್ಟ್ಸ್ ಅಂಡ್ ಫಾರಿನ್ ಕ್ಲೋತ್. ಎಸ್, ಬಾಯ್ಕಾಟ್ ಮಾಡ್ತಾ ಇದ್ರೆ ಅದನ್ನ.
ಅಬ್ಸರ್ವೆನ್ಸ್ ಆಫ್ ಸ್ಟ್ರಿಕ್ಟ್ ನಾನ್ ವೈಲೆನ್ಸ್, ಎಸ್ ನಾನ್ ವೈಲೆನ್ಸ್ ಇತ್ತು ಗಾಂಧೀಜಿ ಅವ್ರದ್ದು. ದೆನ್ ರಿಟೆನ್ಷನ್ ಆಫ್ ಟೈಟಲ್ ಗಳನ್ನ ಅಂಡ್ ಆನರ್ಸ್ ವಿದೌಟ್ ಯೂಸಿಂಗ್ ದಮ್ ಇನ್ ಪಬ್ಲಿಕ್. ರಿಟೆನ್ಷನ್ ಅಂದ್ರೆ ಏನು? ರಿಟೇನ್, ಇಟ್ಟುಕೊಳ್ಳು. ಆ ಪದದ ಅರ್ಥ ಗೊತ್ತಿರ್ಬೇಕು ನಿಮಗೆ. ಯಾಕೆ ಕನ್ನಡ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂದ್ರೆ ಪದಗಳ ಅರ್ಥ ಗೊತ್ತಿಲ್ಲ ಎಷ್ಟೋ ಜನರು. ಅದಕ್ಕೆ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಡ್ರಿ. ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಸರ್? ಡೈಲಿ ನ್ಯೂಸ್ ಪೇಪರ್ ಒಂದು ಅರ್ಧ ಗಂಟೆ ಓದ್ರಿ, ವಿಷನ್ ಮ್ಯಾಗಝಿನ್ ನ ಒಂದು ಪದ ಬಿಡದೆ ಓದ್ರಿ, PYQ ಗಳನ್ನ ಒಂದು ಪದ ಓದದೆ ಎಲ್ಲಾ ಪದಗಳ ಅರ್ಥವನ್ನ ತಿಳ್ಕೊಡ್ರಿ. ಯಾಕಾಗಲ್ಲ ನೋಡೋಣ. ಬಂದ್ ಕೇಳ್ರಿ ನನ್ನ, ಸರ್ ನೀವ್ ಹೇಳಿದ್ರೆ ನಿಮ್ಗೆ ಅನ್ಯಾಯ ಆಯ್ತು ಸರ್, ನನಗೆ ಸಾಧ್ಯನೇ ಇಲ್ಲ. ಟ್ರೈ ಮಾಡಿ. ನಾವು ಯಾಕಂದ್ರೆ ನಾನು ಕೂಡ ಹಳ್ಳಿಯಿಂದ ಬಂದವನು, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತಿರೋನು. ಇಂಗ್ಲಿಷ್ ಯಾವ ತರ ಕಲಿಬಹುದು ಅನ್ನೋದು ನಮ್ಗೆ ಗೊತ್ತಿದೆ. ಅದೇ ತರ ನಾವು ಕಲ್ತಿದೀವಿ, ನಿಮಗೂ ಕೂಡ ಕಲಿಸ್ತಾ ಇದೀವಿ. ಕಲೀರಿ, ಮಾಡ್ತೀರಿ ಅಷ್ಟೇ. ನಮ್ಗೆ ರ್ಯಾಂಕ್ಗಳು ಬೇಕು, ನೀವು ತಗೊಂಡ್ ಬರ್ಬೇಕು. ಅದಕ್ಕೋಸ್ಕರ ನಿಂತ್ಕೊಂಡಿದೀವಿ, ಕಾಯ್ತಾ ಇದೀವಿ ಯಾರ್ ರ್ಯಾಂಕ್ ತಗೊಂಡ್ ಬರ್ತೀವಿ ನೋಡು. ನೆಕ್ಸ್ಟ್, ಸರಿ ಇಲ್ಲ ಅವಾಗ ಗಾಂಧೀಜಿ ಏನ್ ಹೇಳ್ತಾರೆ? ರಿನೌನ್ಸ್ ಮಾಡ್ರಿ. ರಿಟೆನ್ಷನ್, ರಿನೌನ್ಸ್ ಪದಗಳು ಹೇಗಿದೆ ನೋಡ್ರಿ, ಗೊತ್ತಿರ್ಬೇಕು ನಿಮ್ಗೆ. ರಿನೌನ್ಸಿಯೇಷನ್ ಅಂತ ಬರುತ್ತದು. ಸರಿ. ದೆನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ಸ್ ಫಾರ್ ಸೆಟ್ಲಿಂಗ್ ಡಿಸ್ಪ್ಯೂಟ್ಸ್. ಎಸ್, ಕೋರ್ಟ್ ಗಳನ್ನ ಬೈಕಾಟ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಕೋರ್ಟ್ ಗಳನ್ನ ಬೈಕಾಟ್ ಮಾಡಿದಾರೆ ಅಂದ್ರೆ ಪಂಚಾಯತ್ಗಳು ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ. ಸೊ ಹಾಗಾಗಿ ಇಲ್ಲಿ 1, 2, 4 ಕರೆಕ್ಟ್ ಆಗುತ್ತೆ. ಓನ್ಲಿ 3 ಆರ್ ಕರೆಕ್ಟ್ ಹಿಯರ್. ದೆನ್ ಕ್ವಶನ್ ನಂಬರ್ 13 ನೋಡ್ರಿ, PYQ ಗಳಿಂದ ಬಂದಿರೋದು. ಅರಘಟ್ಟ ಅಂತ ಹೇಳಿ, ಇದು ನೀರಿಗೆ ಸಂಬಂಧಪಟ್ಟಿರೋದು. ಇಟ್ ಈಸ್ ರಿಲೇಟೆಡ್ ಟು ವಾಟರ್ ಇರಿಗೇಷನ್ ಯೂಸ್ ಮಾಡ್ತಾ ಇದ್ರೆ ಅದನ್ನ. ಇದು ನಿಮಗೆ ಗೊತ್ತಿರಬೇಕಾಗಿರೋದು. PYQ 2015-16 ಕೇಳಿದ್ರು. PYQ ಮಾಡಿದ್ರೆ ಅದ್ರ ಬಗ್ಗೆ ಡೀಪ್ ಆಗಿ ಓದಿರ್ತೀರಿ. ಇದಕ್ಕೆ ಉತ್ತರ ಲಾರ್ಜ್ ವೀಲ್ ವಿತ್ ಅರ್ಥರ್ನ್ ಸ್ಪಾಟ್ಸ್ ಟೈಡ್ ಟು ದ ಔಟರ್ ಎಂಡ್ಸ್ ಆಫ್ ಇಟ್ಸ್ ಸ್ಪೋಕ್ಸ್. ಇದು ಲಾರ್ಜ್ ಆಗಿರುವಂತಹ ವೀಲು, ಅದಕ್ಕೆ ಸುತ್ತಮುತ್ತ ಏನ್ ಕಟ್ತಾ ಇದ್ರು? ಅವುಗಳಿಗೆ ಸ್ಪಾಟ್ಸ್ ಅನ್ನ ಕಟ್ತಾ ಇದ್ರು. ಅದು ಈ ತರ ತಿರುಗ್ತಾ ಇತ್ತು, ನೀರನ್ನ ಹಾಕ್ತಾ ಇತ್ತು. ಕನ್ನಡದಲ್ಲಿ ಪದ ನಂಗೆ ನೆನಪಿಲ್ಲ, ಅದಕ್ಕೆ ಏನಂತಾರೆ. ಅರಘಟ್ಟ, ಅದು ಯಾವ ಭಾಷೆಯಲ್ಲಿ ಇದೆ ಗೊತ್ತಿಲ್ಲ. ಬಟ್ ಈ ತರ ಹೊಲದಲ್ಲಿ ನೀರು ಉಣಿಸ್ತಾ ಇದ್ರು ಮೊದಲು. ಇದು ಬಾವಿನ ಏನ್ ಮಾಡುತ್ತೆ? ಮುಳುಗೋವಾಗ ನೀರು ತುಂಬಿಕೊಳ್ಳುತ್ತೆ, ಹೀಗೆ ಮೇಲೆ ಬಂದಾಗ ನೀರನ್ನ ಹೊಲಕ್ಕೆ ಸುರುಗುತ್ತೆ, ಆ ತರ. ಓಕೆ, ಸೊ ಆನ್ಸರ್ ಈಸ್ ಬಿ ಹಿಯರ್. ಸರ್ ಇದೆಲ್ಲಿಂದ ನೋಡೋದು ಸರ್? PYQ ನ ಓದ್ಕೊಡ್ರಿ ಸರ್, ಅಷ್ಟೇ ಸರ್, ಮತ್ತೇನಿಲ್ಲ. ಬರುತ್ತೆ, ಮಾಡಬಹುದು. ದೆನ್ ಕ್ವಶನ್ ನಂಬರ್ 14 ನೋಡ್ರಿ. ಹೂ ಅಮಂಗ್ ದ ಫಾಲೋವಿಂಗ್ ರೂಲರ್ಸ್ ಏನ್ಷಿಯಂಟ್ ಇಂಡಿಯಾ ಅಸ್ಯೂಮ್ಡ್ ಟೈಟಲ್ಸ್. ಇದು ನಾನು ಹೇಳಿದೀನಿ ನಿಮಗೆ, ಯಾರು ಮಿಡಿವಲ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ ಇನ್ ಮುಂದೆ ಇಲ್ಲಿವರೆಗೂ ಓದಿಲ್ಲ, ಇನ್ ಮುಂದೆ ಓದ್ಬೇಕು. ಎಲಿಮಿನೇಷನ್ ಟ್ರಿಕ್ ನಲ್ಲಿ ಒಂದು ಟ್ರಿಕ್ ಕೂಡ ಇದೆ, ಕೆಲವೊಬ್ರು ಗೊತ್ತಿರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಬರೀರಿ, ಬಟ್ ಉಳಿದಿರೋ ನಾನು ಅದನ್ನ ಈಗ ಹೇಳ್ಕೊಡಲ್ಲ, ಮತ್ತೆ ತಪ್ಪಾಗಬಾರ್ದು ಮುಂದೆ ನಿಮ್ದು. ಸೊ ಇದ್ರ ಉತ್ತರ ಮತ್ತ ವಿಲಾಸ, ವಿಚಿತ್ರ ಚಿತ್ತ, ಗುಣಭಾರ. ಇವು ಮಹೇಂದ್ರ ವರ್ಮನಿಗೆ ಇದ್ದಂತಹ ಬಿರುದುಗಳು 14 ನಂಬರ್ ಕ್ವಶನ್ ಅಲ್ಲಿ. ದೆನ್ ಇದು ಬಹಳ ಸಾರಿ ಹೇಳಿದೀವಿ, ಮಿಡಿವಲ್ ಹಿಸ್ಟ್ರಿನಲ್ಲಿ ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ಯಾವ ರಾಜನ ಕಾಲದಲ್ಲಿ ಯಾವ ಪ್ರವಾಸಿಗ ಬಂದಿದ್ದ, ಯಾವ ರಾಜನ ಆಸ್ಥಾನದಲ್ಲಿ ಯಾವ ಕವಿ ಇದ್ದ, ಇವುಗಳನ್ನ ಕೇಳ್ತಾರೆ. ಪದೇ ಪದೇ ಅದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯುದ್ಧಗಳನ್ನ ಕೇಳಲ್ಲ ಮಿಡಿವಲ್ ಮತ್ತೆ ಏನ್ಷಿಯಂಟ್ ನಲ್ಲಿ. ಸೊ ಹಾಗಾಗಿ ಫಾಯಿಯಾನ ಬಂದದ್ದು ಇಲ್ಲಿ ಚಂದ್ರಗುಪ್ತನ ಕಾಲದಲ್ಲಿ. ಚಂದ್ರಗುಪ್ತ, 2ನೇ ಚಂದ್ರಗುಪ್ತನಿಗೆ ಫಾಯಿಯಾನ ಬಂದಿದ್ದ, ನಿಮ್ಗೆ ಗೊತ್ತಿರಬೇಕು. ದೆನ್ ಕ್ವಶನ್ ನಂಬರ್ 16 ನೋಡಿ. ಇದು ಕಾಮನ್ ಸೆನ್ಸ್ ಯೂಸ್ ಮಾಡೋರ್ಗೆ ಮತ್ತೆ ಯಾರಿಗೆ ಜಗತ್ತು ಹೇಗಿದೆ ಅನ್ನೋದು ಗೊತ್ತಿರೋರ್ಗೆ ಗೊತ್ತಾಗತ್ತೆ. ತೋರಿಸ್ತೀನಿ ನೋಡ್ರಿ. ಹಿಸ್ಟ್ರಿ ನಾಲೆಜ್ ಅಗತ್ಯ ಇಲ್ಲ ಇದಕ್ಕೆ, ವರ್ಲ್ಡ್ ನಾಲೆಜ್ ಇದ್ರೂ ಸಾಕು. ಹೂ ಅಮಾಂಗ್ ದ ಫಾಲೋವಿಂಗ್ ಲೆಡ್ ಸಕ್ಸಸ್ಫುಲ್, ಮತ್ತು ಹೈಸ್ಕೂಲ್ ನಲ್ಲಿ ಹಿಸ್ಟ್ರಿ ಚೆನ್ನಾಗಿರ್ಬೇಕು. ಹೂ ಅಮಾಂಗ್ ದ ಫಾಲೋವಿಂಗ್ ಸಕ್ಸಸ್ಫುಲ್ ಮಿಲಿಟರಿ ಕ್ಯಾಂಪೇನ್ ಅಗೇನೆಸ್ಟ್ ಕಿಂಗ್ಡಮ್ ಶ್ರೀ ವಿಜಯ, ದ ಪವರ್ಫುಲ್ ಮ್ಯಾರಿಟೈಮ್ ಸ್ಟೇಟ್ ವಿಚ್ ರೂಲ್ಡ್ ಮಲಯ ಪೆನಿನ್ಸುಲಾ, ಸುಮಾತ್ರಾ, ಜಾವಾ ಅಂಡ್ ನೈಬರಿಂಗ್ ಐಲ್ಯಾಂಡ್ಸ್. ಸುಮಾತ್ರಾ, ಜಾವಾ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈ ಎಕ್ಸಾಮ್ ಅನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಅವರ್ ಇಂಡಿಯಾ. ಈ ಕಡೆ ವಿ ಹ್ಯಾವ್ ಇಂಡೋನೇಷಿಯಾ, ಸುಮಾತ್ರಾ, ಜಾವಾ ಎಲ್ಲ ಅಲ್ಲಿದೆ. ನಮ್ಮ ಭಾರತದಿಂದ ಇಲ್ಲಿಂದ ಹೋಗಿ ಯುದ್ಧ ಮಾಡ್ತಾನಂದ್ರೆ ಅವ್ನು ಯಾರು ಇರ್ಬೋಣ ಅವನು? ಸರಿ ನೋಡೋಣ. ರಾಷ್ಟ್ರಕೂಟರು ಈ ಕಡೆ ಮಹಾರಾಷ್ಟ್ರದಲ್ಲಿದ್ರು, ಇವ್ರ್ಯಾಕೆ ಆ ಕಡೆ ಹೋಗ್ತಾರೆ? ಈ ಕಾಕತೀಯರು ಆಂಧ್ರ ಪ್ರದೇಶದಲ್ಲಿದ್ರು, ಬಟ್ ಅಷ್ಟೊಂದು ಫೇಮಸ್ ರಾಜಮನೆತನ ಅಲ್ಲ ಅದು. ನೆಕ್ಸ್ಟ್ ವಿಷ್ಣುವರ್ಧನ, ಹೊಯ್ಸಳದವರು. ವಿಷ್ಣುವರ್ಧನ ಬಗ್ಗೆ ನಮ್ಮ ಕರ್ನಾಟಕದವ್ರು ನಮಗಂತೂ ಗೊತ್ತಿರುತ್ತೆ. ಈ ಹಳೆಬೀಡು, ಹಾಸನ ಕಡೆ ಎಲ್ಲ ಇದ್ದಂತ ರಾಜ ಈತ. ಅಲ್ಲಿ ಗುಡಿಗಣ ಕಟ್ಸಿದಾನೆ, ನೇವಿ ತಗೊಂಡು ಹೋಗಿಲ್ಲ. ಉಳಿಯೋದು ಚೋಳರು. ಅವರ ಬ್ರಕೆಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ, ನಿಮ್ಗೆ ಈಸಿ ಆಗ್ಲಿ ಅಂತ. ಪಾಪ ನಿಮ್ಗೆ ಕಷ್ಟ ಆಗ್ಬಾರ್ದು, ಗೊತ್ತಾಗ್ಲಿ ನಮ್ಮ ಹುಡುಗರಿಗೆ, ತುಂಬಾ ಕಷ್ಟ ಪಟ್ಟಿರ್ತಾರೆ, ರಾತ್ರಿ ನಿದ್ದೆಗೆಟ್ಟು ಓದಿರ್ತಾರೆ ಅಂತ UPSC ಅವರು ಬ್ರಕೆಟ್ ನಲ್ಲಿ ಕೊಟ್ಟಿದ್ದಾರೆ ರಾಜಮನೆತನಗಳು. ರಾಜನ ಹೆಸರೇ ನೋಡ್ಬೇಡ್ರಿ. ಇಲ್ಲಿವರೆಗೂ ಹೋಗಿದ್ರೆ ತಮಿಳ್ನಾಡಿನವರು ಚೋಳರು ಹೋಗಿರ್ತಾರೆ, ರಾಜೇಂದ್ರ ಒಂದು ಹೋಗಿದ್ದಾನೆ. ಕೆಲವೊಬ್ರು ಹೇಳ್ತಾರೆ ಶಿವಾಜಿ ಭಾರತದ ನೇವಿಯನ್ನು ಸ್ಥಾಪಿಸಿದ. ಅಲ್ಲ, ಚೋಳರ ಕಾಲದಲ್ಲೇ ಇತ್ತು, ತುಂಬಾ ಚೋಳರಿಗಿಂತ ಮೊದಲೇ ಇತ್ತು. ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬಾ ಸ್ಟ್ರಾಂಗ್ ಇತ್ತು ನೇವಿ. ಓಕೆ, ಸೊ ಹಾಗಾಗಿ ಉತ್ತರ ಸಿ ಆಗತ್ತೆ. ಬೇಕಾದಕ್ಕೆ ನಾಲೆಜ್ ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಆಯ್ತಲ್ವಾ. ಯಾರು ಹೇಳ್ತಾರೆ UPSC ಪೇಪರ್ ಡಿಫಿಕಲ್ಟ್ ಇದೆ? ಡಿಫಿಕಲ್ಟ್ ಇಲ್ಲ, ನಿಜ ಹೇಳ್ತೀನಿ ನಿಮಗೆ. ಯಾವಾಗ ನೀವು ಸಿಸ್ಟಮೆಟಿಕ್ ಆಗಿ ಹಾರ್ಡ್ ವರ್ಕ್ ಮಾಡ್ತೀರಿ, ನಮ್ಮ ಹಾಗೆ ನಿಮಗೆ ನಿರಂತರವಾದಂತ ಪರಿಣಾಮಕಾರಿ ಮಾರ್ಗದರ್ಶನ ಇದ್ದಾಗ ಇದನ್ನ ಸಾಲ್ವ್ ಮಾಡಬಹುದು. ಇದು ಕೂಡ ಏನ್ಷಿಯಂಟ್ ಹಿಸ್ಟ್ರಿಯಿಂದ ಬಂದಿದೆ. ಸೊ ಇಲ್ಲಿ ನಮಗೆ 4ರಲ್ಲಿ 2 ಸರಿ ಇದೆ. ಇದು ಹಸ್ಮಕ ಗೋದಾವರಿ ನದಿ ಪಕ್ಕ ಹರಿಯುತ್ತೆ, ಇದು ಕೋಸಲ
ಸರಯೂ ನದಿ ಹರಿಯುತ್ತೆ. ಬಹಳ ಜನರಿಗೆ ಇದು ಗೊತ್ತಿರುತ್ತೆ, ಸರಯೂ ಕೋಸಲ ಅಂತ ಗೊತ್ತಿರುತ್ತೆ, ಬಟ್ ಇವೆರಡು ಕೂಡ ಅಲ್ಲ. ಕಾಂಬೋಜ ಮತ್ತು ಆವಂತಿಗಳಲ್ಲ. ಆವಂತಿ ಇರೋದು ನರ್ಮದಾ ನದಿ ಬಳಿ, ಇದು ಕಾಂಬೋಜಲ್ಲಿದೆ. ನೀವು ಇದನ್ನ ಚೆಕ್ ಮಾಡ್ಕೊಡ್ರಿ. ಆನ್ಸರ್ ಈಸ್ ಓನ್ಲಿ 2 ಅದರದ್ದು. ದೆನ್ ಕ್ವಶನ್ ನಂಬರ್ 18 ನೋಡ್ರಿ. ಇದು ಬಹಳ ಜನರಿಗೆ ಹಿಸ್ಟ್ರಿ ಕ್ವಶನ್ ಅನ್ಸ್ಬಹುದು. ಏನ್ ಸರ್ ಇದ್ಯಾರಿಗೆ ನೆನ್ಪಿಟ್ಕೊಳಕಾಗತ್ತೆ? ಅಥವಾ 1901ರಲ್ಲಿ ಗಂಧರ್ವ ಮಹಾವಿದ್ಯಾಲಯವನ್ನ ಸ್ಟಾರ್ಟ್ ಮಾಡಿದ್ ಎಲ್ಲಿ ಅಂತ ನಾವೇ ನೆನ್ಪಿಟ್ಕೊಳ್ಳೋಣ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಇದು ನ್ಯೂಸ್ ನಲ್ಲಿ ಬಂದಿತ್ತು, ಕರೆಂಟ್ ಅಫೇರ್ಸ್ ನಲ್ಲಿ. ಓಕೆ, ಸೊ ಇದು ನ್ಯೂಸ್ ನಲ್ಲಿ ಬಂದಿದ್ರಿಂದ ಇದನ್ನ ಕೇಳಿದ್ದಾರೆ. ಇದಕ್ಕೆ ಉತ್ತರ ಲಾಹೋರ್ ಆಗುತ್ತೆ. ಬಹಳ ಜನ ಗ್ವಾಲಿಯರ್ ಅಂತ ಹಾಕಿದ್ದಾರೆ. ನನಗೂ ಡೌಟ್ ಬರ್ತಾ ಇತ್ತು ಗ್ವಾಲಿಯರ್ ಅಂತ, ಬಟ್ ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ ನಾನು. ಹಾಗಾಗಿ ಈ ಕ್ವಶನ್ ಅಟೆಂಪ್ಟ್ ಮಾಡಿಲ್ಲ ನಾನು. ಓಕೆ, ನಮಗೆ ಕ್ಲಾಸಸ್ ನಲ್ಲಿ ತುಂಬಾ ಟೀಚ್ ಮಾಡ್ತೀವಲ್ಲ, ಸೊ ಟೈಮ್ ಸಾಲಲ್ಲ ನಮಗೂ ಎಲ್ಲ ಕವರ್ ಮಾಡ್ಕೊಳ್ಳೋಕೆ. ಹಾಗಾಗಿ ದೆನ್ ಇದು ನೋಡ್ರಿ, ಅಗೇನ್ ಪಿ ವೈ ಕ್ಯೂ ಇಂದ ಬಂದಿದೆ. ವಿಜಯನಗರ ಸಾಮ್ರಾಜ್ಯದಿಂದ ಅಲ್ವಾ? ವಿಜಯ ಅಲ್ಲ, ಅಶೋಕ ಇವರು ಮೌರ್ಯರಿಂದ. ರಜುಕಾ ಯುಕ್ತಾಜ್, ತುಂಬಾ ಈಸಿ ಪ್ರಶ್ನೆ. ಇವ್ರು ಯಾರು ಅಂತ ಗೊತ್ತಿದ್ರೆ ಸಾಕು. ಒಬ್ಬ ಜಿಲ್ಲಾಧಿಕಾರಿ ಇರ್ತಾನೆ, ಪ್ರಾದೇಶಿಕ ಅಥವಾ ರಜುಕಾ ಅಂದ್ರೆ ಜಿಲ್ಲಾಧಿಕಾರಿ, ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್. ತುಂಬಾ ಈಸಿ ಆಗಿರುವಂತ ಪ್ರಶ್ನೆ ಇದು. ಹೋದ್ರಿ ಈ ಸಾರಿ ಏನ್ಷಿಯಂಟ್ ಮತ್ತೆ ಮಿಡಿವಲ್ ಅನ್ನು ಕೂಡ ಕವರ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕನ್ಸಿಡರ್ ಅಂತ ಹೇಳ್ತಾ ಇದ್ದಾರೆ. NCM, ದ ಕಾಂಗ್ರೆಸ್ ಡಿಕ್ಲೇರ್ಡ್ ದ ಅಟೈನ್ಮೆಂಟ್ ಆಫ್ ಸ್ವರಾಜ್ ಬೈ ಆಲ್ ಲೆಜಿಟಮೇಟ್ ಅಂಡ್ ಪೀಸ್ಫುಲ್ ಮೀನ್ಸ್ ಟು ಬೀಟ್ಸ್ ಆಬ್ಜೆಕ್ಟಿವ್. ಸ್ವರಾಜ್ ಅಂದ್ರೆ ಸ್ವ ಆಡಳಿತ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಲ್ಲ. ಸ್ವರಾಜ್ನ 1905ರಿಂದಾನೇ ಬೇಡಿಕೆ ಇಡ್ತಾ ಇದ್ದಾರೆ ಕಾಂಗ್ರೆಸ್ನವರು. 1905ರಿಂದ ಬೇಡಿಕೆ ಇಡ್ತಾ ಇದ್ರು. 1920 15 ವರ್ಷದಲ್ಲಿ ಮತ್ತೆ ಬೇಡಿಕೆ ಇಡೋರಲ್ವಾ ಅವರು, ಬೇಡಿಕೆ ಇಡ್ತಾರೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿರಬೇಕು ನಿಮಗೆ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಹಾಗಾಗಿ ಇಲ್ಲಿ ಬಿ ಮತ್ತೆ ಡಿ ಹೋಗುತ್ತೆ. ಇಲ್ಲಿ ಏನ್ ಕೇಳಿದಾರೆ ಅವರು? ಕರೆಕ್ಟ್ ಅಂತ ಕೇಳಿದಾರಲ್ವಾ? ಸೊ ಬಿ ನಲ್ಲಿ 1 ಇಲ್ಲ. ನೆಕ್ಸ್ಟ್ ಬನ್ನಿ. ಇಟ್ ವಾಸ್ ಟು ಬಿ implemented in a stage with a civil disobedience and a non-payment of taxes for the next stage only if Swaraj did not come within the year and the government resorted to repression. ಒಂದೇ ವರ್ಷದಲ್ಲಿ ಸ್ವರಾಜ್ ಸಿಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಸಿವಿಲ್ ಡಿಸೋಬಿಡಿಯಂಟ್ ಮಾಡ್ತೀವಿ, ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ತರಹದ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರ್ಲಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 21 ನೋಡೋಣ. ಇದು ವರ್ಲ್ಡ್ ಮ್ಯಾಪಿಂಗ್ ನಾಲೆಜ್ ಬೇಕಾಗುತ್ತೆ ನಿಮಗೆ. ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ನ್ಯಾಟೋ ಅಂತ ಬರುತ್ತೆ. ನ್ಯಾಟೋದ ಕೆಲವೊಂದು ದೇಶಗಳಿವೆ. ಹಿಂದೆ ಅವರು G20 ಕೇಳಿದ್ದಾರೆ, ಗಲ್ಫ್ ಕಂಟ್ರೀಸ್ ಕೇಳಿದ್ದಾರೆ ಅಂದಾಗ ನಾನು ಹೇಳಿದ್ದೆ ನ್ಯಾಟೋ ಬಗ್ಗೆ ಕೇಳ್ತಾರೆ, ಓದ್ಕೊಂಡು ಹೋಗ್ರಿ ಎಷ್ಟು ದೇಶಗಳು ಬರುತ್ತೆ ಅಲ್ಲಿ ಅಂತ ಹೇಳಿ. ಇದರಲ್ಲಿ ಆಸ್ಟ್ರೇಲಿಯಾ ಮತ್ತು ಸರ್ಬಿಯಾ ಇಲ್ಲ. ಇವೆರಡನ್ನ ಬಿಟ್ರೆ ಉಳಿದಿರೋದು 4. ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 22 ನಲ್ಲಿ ವರ್ಲ್ಡ್ ಮ್ಯಾಪಿಂಗ್ ನಿಂದ ನಾವು ಕವರ್ ಮಾಡಿರೋದು, ಇವೆಲ್ಲ ಕವರ್ ಮಾಡಿದೀವಿ, ನಾವು ಕವರ್ ಮಾಡಿರೋದ್ರಿಂದಾನೇ ಬಂದಿದೆ, ಹೊಸದಾಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಬೊಲಿವಿಯಾ, ಬ್ರೆಜಿಲ್, ಕೊಲಂಬಿಯಾ, ಇಕ್ವೆಡಾರ್, ಪರುಗ್ವೆ, ವೆನಿಜುವೆಲಾ. ಆಂಡೇಸ್ ಮೌಂಟೇನ್, ಆಂಡೇಸ್ ಪರ್ವತಗಳು ಎಲ್ಲಿಂದ ಪಾಸ್ ಆಗುತ್ತೆ ಅಂತ ಕೇಳ್ತಾ ಇದ್ರೆ ಇಲ್ಲೂ ಕೂಡ 4 ದೇಶಗಳಿಂದ ಪಾಸ್ ಆಗುತ್ತೆ. ಯಾವುದು ಅನ್ನೋದನ್ನ ನೀವು ಚೆಕ್ ಮಾಡ್ಬೇಕು. ಓಕೆ, ಸೊ 4 ದೇಶದಿಂದ ಪಾಸ್ ಆಗುತ್ತೆ. ಇದು ಕೂಡ ವರ್ಲ್ಡ್ ಮ್ಯಾಪಿಂಗ್ ನಲ್ಲಿ ನಾವು ಕವರ್ ಮಾಡಿದೀವಿ. ಇತ್ತೀಚಿನ ವರ್ಲ್ಡ್ ಮ್ಯಾಪಿಂಗ್ ಕೋರ್ಸ್ ಕೂಡ ರಿಲೀಸ್ ಆಗಿದೆ, ನೀವು ಚೆಕ್ ಮಾಡಬಹುದು. ಯಾರಿಗೆ ವರ್ಲ್ಡ್ ಮ್ಯಾಪಿಂಗ್ ಸರಿಯಾಗಿ ಆಗಿಲ್ಲ, 240 ಪುಟಗಳ ತುಂಬಾ ಚೆನ್ನಾಗಿರುವಂತ ನೋಟ್ಸ್ ಇದೆ. ಓಕೆ, ಇದಾದ್ಮೇಲೆ ಕೋರ್ಸು ಸುಮಾರು ಒಂದು 60 ಗಂಟೆಗಳ ಕೋರ್ಸ್ ಇದೆ. 65 ಗಂಟೆಗಳ ಕೋರ್ಸ್ ಇದೆ. ಡೈಲಿ 1 ಅವರ್ ಕೊಡ್ರಿ. ನೀವು ಒಂದು 60 ದಿನದಲ್ಲಿ ಪರ್ಫೆಕ್ಟ್ ಆಗಿಬಿಡ್ತೀರಿ ಮ್ಯಾಪಿಂಗ್ ನಲ್ಲಿ. 5 ರಿಂದ 6 ಕ್ವಶನ್ಸ್ ಪ್ರತಿ ವರ್ಷ ಫಿಕ್ಸ್. ಅದೇ ನೋಟ್ಸ್ ಶಾಶ್ವತ. ಇನ್ನು 10 ವರ್ಷ ಹೋದ್ರೂ ಕೂಡ ಅದೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಹಾಗಾಗಿ ನೋಡ್ರಿ, ಟ್ರೈ ಮಾಡ್ರಿ, ಸರಿಯಾಗಿ ನಿಮ್ ಕೋಚಿಂಗ್ ಆಗಿರ್ಲಿಲ್ಲ ಅಂತ ಅಂದ್ರೆ. ಇನ್ನು ಕ್ವಶನ್ ನಂಬರ್ 23, ಯಾವ್ಯಾವ ಲೇಖಗಳು ಇಕ್ವೇಟರ್ ಮುಖಾಂತರ ಪಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕವರ್ ಆಗಿದೆ ನಮ್ಮ ನೋಟ್ಸ್ ಅಲ್ಲಿ. ಇವು 3 ಕೂಡ ಪಾಸ್ ಆಗಲ್ಲ. ನನ್ ಇಸ್ ದ ಆನ್ಸರ್. ಬೇರೆ ಬೇರೆ ಕಡೆನೇ ಇದೆ. ಮ್ಯಾಪಿಂಗ್ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲೇಖಗಳಲ್ಲಿ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡೋಣ. ಇದು ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಟರ್ಮರಿಕ್ ಬಗ್ಗೆ. ಹಾಗಾಗಿ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಟರ್ಮರಿಕ್ ಡ್ಯೂರಿಂಗ್ 2022-23. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ದ ಟರ್ಮರಿಕ್. ನೋಡ್ರಿ, ಟರ್ಮರಿಕ್ ಒಂದು ಸಾಂಬಾರ್ ಪದಾರ್ಥ, ಹೌದಲ್ವಾ? ಸೊ ಸಾಂಬಾರ್ ಪದಾರ್ಥಗಳಲ್ಲಿ ಭಾರತವೇ ನಂಬರ್ 1 ಇದೆ. ಎಸ್, ನಮ್ಗೆ ಅರಿಶಿನ ಫೇಮಸ್ ನೋಡ್ರಿ, ಮದುವೆಗೂ ಬೇಕು, ಜಾತ್ರೆಗಳಲ್ಲಿ ಭಂಡಾರಾಗಿ ಯೂಸ್ ಮಾಡ್ತೀವಿ ನಾವು. ಆ ತರ ಥಿಂಕ್ ಮಾಡ್ರಿ. ಎಕ್ಸಾಮ್ ಅಲ್ಲಿ ನಮ್ಮ ದೇಶದಲ್ಲಿ ತುಂಬಾ ಬಳಸ್ತಾರೆ ಅದನ್ನ. ಬೇರೆ ದೇಶದಲ್ಲಿ ಅವರು ಅರಿಶಿನ ಗಿರಿಶಿನ ಎಲ್ಲ ಆಡ್ತಾರ ಮದುವೆಗಳಲ್ಲಿ. ಇಲ್ಲ, ನಮ್ಮಲ್ಲಿ ಮದುವೆಗಳಲ್ಲಿ ತುಂಬಾ ಅರಿಶಿನ ಬೇಕಾಗುತ್ತೆ ಅಲ್ವಾ? ಸೊ 1 ಈಸ್ ಕರೆಕ್ಟ್. ದೆನ್ ಮೋರ್ ದನ್ 30 ವೆರೈಟೀಸ್ ಟರ್ಮರಿಕ್ ಆರ್ ಗ್ರೋನ್ ಇನ್ ಇಂಡಿಯಾ. ಎಸ್, ಇರಬಹುದು ವೆರೈಟಿಗಳು. ಕಬ್ಬುಗಳಲ್ಲೇ ಎಷ್ಟು ವೆರೈಟಿ ಇರುತ್ತೆ ಕಬ್ಬಿನಲ್ಲಿ, ಅರಿಶಿಣದಲ್ಲಿ ಇರಲ್ವಾ? ನೆಕ್ಸ್ಟ್, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಅಂಡ್ ತಮಿಳುನಾಡು ಆರ್ ಮೇಜರ್ ಟರ್ಮರಿಕ್ ಪ್ರೊಡ್ಯೂಸರ್ ಕಂಟ್ರೀಸ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದಾರೆ. ಎಸ್, ನಮ್ಮ ಭಾಗದಲ್ಲಿ ನಾವು ಜಾಸ್ತಿ ಬೆಳಿತೀವಿ. ಇದು ಬೆಳೆಗಳ ಬಗ್ಗೆ UPSC ಕೇಳ್ತಾ ಇರುತ್ತೆ ಆಗಾಗ. ಪ್ಲೇನ್ ಸ್ಟೇಟ್ಮೆಂಟ್ ಇದೆ.
ಮತ್ತೆ ಅವ್ರು ಕೇಳ್ತಾ ಇರೋದು ಈ ಭಾಗದಲ್ಲಿ ಬೆಳಿತಾರೆ. ಡಿ ಇಸ್ ದ ಆನ್ಸರ್. ಸಿಂಪಲ್ ಆಗಿ ಹೋಗ್ಬೋದು ನಾವು ಆ ತರ ಪಾಸಿಟಿವ್ ಅಂತ ತಿಳ್ಕೊಂಡು ಹೋದ್ರೆ ಕರೆಕ್ಟ್ ಆಗುತ್ತೆ. ದೆನ್ ಕ್ವಶನ್ ನಂಬರ್ 25 ನೋಡ್ರಿ. ಇಲ್ಲಿ ಏನಿದೆ ಅಂತ ಅಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಗೆ ಯಾವ್ಯಾವ್ದು ಪ್ರೂಫ್ ಆಗುತ್ತೆ ಅಂತ ಕೇಳ್ತಾ ಇದಾರೆ. ಕಾಂಟಿನೆಂಟಲ್ ಡ್ರಿಫ್ಟ್ ಗೆ ಯಾವ್ಯಾವ್ದು ಎವಿಡೆನ್ಸಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ದ ಬೆಲ್ಟ್ ಆಫ್ ಏನ್ಷಿಯನ್ ಕಾಂಟಿನೆಂಟಲ್ ಡ್ರಿಫ್ಟ್ ಅಂದ್ರೆ ಗೊತ್ತಿರಬೇಕು, ಜಿಯೋಗ್ರಫಿಯಲ್ಲಿ ಈ ತರ ಇತ್ತು ಮೊದಲು. ಗೋಂಡ್ವಾನ, ಪ್ಯಾಂಥಲಸ್ಸ ಅವೆಲ್ಲ ಇತ್ತು. ಇಲ್ಲಿಂದ ಶಿಫ್ಟ್ ಆಗಿ ಇಲ್ಲಿ ಬಂದಿದೆ. ನಮ್ಮ ಭಾರತ ಇಲ್ಲಿತ್ತು ಮೊದಲು, ಇಲ್ಲಿ ಹೋಗಿದೆ ಈಗ. ಅದನ್ನ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕರೆದಿದ್ದೀವಿ. ನೋಡೋಣ. ದ ಬೆಲ್ಟ್ ಆಫ್ ಏನ್ಷಿಯಂಟ್ ರಾಕ್ಸ್ ಫ್ರಮ್ ಬ್ರೆಜಿಲ್ ಕೋಸ್ಟ್ ಮ್ಯಾಚಸ್ ವಿತ್ ದ ವೆಸ್ಟರ್ನ್ ಆಫ್ ಆಫ್ರಿಕಾ. ನೋಡ್ರಿ, ಬ್ರೆಜಿಲ್ ಈ ತರ ಇದೆ ಅಲ್ವಾ? ಸೊ ಇದು ಇಲ್ಲಿ ಆಫ್ರಿಕಾ ಈ ತರ ಇದೆ. ಇದು ಹೋಗಿ ಇಲ್ಲಿ ಮ್ಯಾಚಿಂಗ್ ಆಗತ್ತೆ, ಇದೆ ಎರಡು ಕರೆಕ್ಟ್ ಇದೆ. ದೆನ್ ಗೋಲ್ಡ್ ಡೆಪಾಸಿಟ್ಸ್ ಆಫ್ ಗಾನಾ ಆರ್ ಡೆರೈವ್ಡ್ ಫ್ರಮ್ ದ ಬ್ರೆಜಿಲ್ ಪ್ಲಾಟ್ಯೂ ವೆನ್ ಟೂ ಕಂಟ್ರೀಸ್ ಲೇ ಸೈಡ್ ಬೈ ಸೈಡ್. ಎಸ್, ಇಲ್ಲಿ ಗಾನಾ ಅಂತ ಬರುತ್ತೆ, ಗೋಲ್ಡ್ ಸಿಗುತ್ತೆ ಇಲ್ಲಿ. ಓಕೆ, ಈ ಆಫ್ರಿಕಾ ಖಂಡದಲ್ಲಿ ಗಾನಾ ಬರುತ್ತೆ, ಗೋಲ್ಡ್ ಸಿಗುತ್ತೆ. ಅದು ಬ್ರೆಜಿಲ್ ನಲ್ಲಿ ಕೂಡ ಸಿಗುತ್ತೆ, ಆಶು ಪಾಸ್ ನಲ್ಲಿ. ಅಂದ್ರೆ ಅವೆರಡು ಸಿಂಗ್ಯುಲಾರಿಟಿ ಇದೆ. ಎಸ್, ಕರೆಕ್ಟ್ ಇದು. ಇದನ್ನ ನೀವು ಜಾಸ್ತಿ ಓದಾಗ ಗೊತ್ತಾಗುತ್ತೆ. ಮತ್ತೆ ಜಿಯೋಗ್ರಫಿನಲ್ಲಿ ಕವರ್ ಮಾಡಿದೀವಿ, ನಾವು ಕವರ್ ಮಾಡಿದೀವಿ ಜಿಯೋಗ್ರಫಿನಲ್ಲಿ. ದೆನ್ ದ ಗೋಂಡ್ವಾನಾ ಸಿಸ್ಟಮ್ ಸೆಡಿಮೆಂಟ್ಸ್ ಆಫ್ ಫ್ರಮ್ ಇಂಡಿಯಾ ನೋನ್ ಟು ಹ್ಯಾವ್ ಇಟ್ಸ್ ಕೌಂಟರ್ ಪಾರ್ಟ್ಸ್ ಇನ್ 6 ಡಿಫರೆಂಟ್ ಲ್ಯಾಂಡ್ ಮಾಸಸ್ ಆಫ್ ಸದರ್ನ್ ಹೆಮಿಸ್ಫಿಯರ್. ಇರಬಹುದು, ಬಟ್ ಎಲಿಮಿನೇಷನ್ ಟೆಕ್ನಿಕ್ ನಾವು ಇದು ಸಂಖ್ಯೆ ಕೊಟ್ಟಿದ್ದಾರೆ ಅಂತ ರಾಂಗ್ ಹಾಕಿದ್ರೆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಬಟ್ ಇಲ್ಲಿ ಇರುವಂತ ಉತ್ತರ ಸಿ ಇದೆ. ಮೂರು ಕೂಡ ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ಗಳು. ಇಲ್ಲಿ ಎಲಿಮಿನೇಷನ್ ಟ್ರಿಕ್ ವರ್ಕ್ ಆಗಲ್ಲ. ಅದಕ್ಕೆ ಹೇಳ್ತಾ ಇದೀನಲ್ಲ, ಎಲ್ಲಾ ಕಡೆ ಎಲಿಮಿನೇಷನ್ ಟ್ರಿಕ್ ಅಂದ್ರೆ ಆಗಲ್ಲ. ಕಾಮನ್ ಸೆನ್ಸ್ ಮತ್ತೆ ನಾಲೆಜ್ ಬೇಕು. ನಾಲೆಜ್ ಬೇಕೇ ಬೇಕು. ವಿದೌಟ್ ನಾಲೆಜ್ ಯು ಕಾಂಟ್ ಸಾಲ್ವ್ ಇಟ್. ದೆನ್ ಇಲ್ಲಿ ನೋಡಿ, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. The amount of dust particle in the atmosphere is more in subtropical and temperate areas than in the equatorial and polar region. ಇದನ್ನ ನಾನು ಎಕ್ಸಾಮ್ ಹಾಲ್ ನಲ್ಲಿ ಯಾವ ತರ ಥಿಂಕ್ ಮಾಡಿದೆ ಹೇಳ್ತೀನಿ ನಿಮಗೆ. ನೋಡ್ರಿ, ಎಕ್ಸಾಮ್ ಹಾಲ್ ನಲ್ಲಿನೇ ನಾನು ಯಾವ ತರ ಇದಕ್ಕೆ ಥಿಂಕ್ ಮಾಡಿದೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಈಗ ಸಬ್ ಟ್ರಾಪಿಕಲ್ ರೀಜನ್ ಅಂದ್ರೆ ಯಾವುದು? ಈ ರೀಜನ್, ಎಸ್ ಟಿ ಅಂತ ಬರೀತೀನಿ. ಈ ರೀಜನ್, ಎಸ್ ಟಿ ಅಂತ ಬರೀತೀನಿ. ಅವ್ರೇನ್ ಹೇಳ್ತಾ ಇದಾರೆ? ಈಕ್ವೇಟೋರಿಯಲ್ ಅಂಡ್ ಪೋಲಾರ್. ಇದು ಪೋಲಾರ್, ಇದು ಪೋಲಾರ್, ಇದು ಈಕ್ವೇಟರ್. ಈಕ್ವೇಟರ್ ನಲ್ಲಿ ಏನಾಗ್ತಾ ಇರುತ್ತೆ ಹೇಳ್ರಿ? ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುತ್ತೆ, ವರ್ಷ ಪೂರ್ತಿ ಮಳೆ ಆಗ್ತಾ ಇರುತ್ತೆ. ಇನ್ನು ಪೋಲಾರ್ ರೀಜನ್ ನಲ್ಲಿ ಅಂದ್ರೆ ಈ ಧ್ರುವಗಳಲ್ಲಿ ಅಲ್ವಾ, ಇಲ್ಲಿ ಏನಾಗ್ತಾ ಇರುತ್ತೆ? ಜಿಯೋಗ್ರಫಿ ಇದ್ದು ಕವರ್ ಮಾಡಿದೀವಿ ಕಾನ್ಸೆಪ್ಟ್. ನೀವು ಥಿಂಕ್ ಮಾಡ್ಬೇಕು ಕಾಮನ್ ಸೆನ್ಸ್ ನಿಂದ. ಇಲ್ಲಿ ಐಸ್ ಇರುತ್ತೆ, ಇಲ್ಲೂ ಐಸ್ ಇರುತ್ತೆ, ಹ್ಯೂಮನ್ನೇ ಇಲ್ಲ, ಅಲ್ಲಿ ಮನುಷ್ಯ ವಾಸ ಇಲ್ಲ. ಅಂದ್ಮೇಲೆ ಅಲ್ಲಿ ಡಸ್ಟ್ ಪಾರ್ಟಿಕಲ್ ಜಾಸ್ತಿ ಇರುತ್ತಾ, ಧೂಳು ಇರುತ್ತಾ? ಇಲ್ಲಿ ಮಳೆ ಆಗುವಾಗ ಧೂಳು ಕಡಿಮೆ ಆಗುತ್ತಲ್ಲ. ಸೊ ಈ ಭಾಗದಲ್ಲಿ ಸಬ್ ಟ್ರಾಪಿಕಲ್ ನಲ್ಲಿ ಮನುಷ್ಯರು ಇರ್ತಾರೆ, ವಾಹನಗಳಿರುತ್ತೆ, ಧೂಳು ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಆಗಿದೆ. ದೆನ್ ಸಬ್ ಟ್ರಾಪಿಕಲ್ ಅಂಡ್ ಟೆಂಪರೇಟ್ ಏರಿಯಾಸ್ ಹ್ಯಾವ್ ಲೆಸ್ ಡ್ರೈ ವಿಂಡ್ಸ್. ಹೆಂಗ್ರಿ? ಮತ್ ಅದನ್ನ ಹೇಳ್ತಾರ ಅವರು. ಇಲ್ಲಿ ಡಸ್ಟ್ ಈಕ್ವೇಟರ್ ಮತ್ತು ಪೋಲ್ ನಲ್ಲಿ ಏನ್ ಹೇಳ್ತಾ ಇದಾರೆ? ಡಸ್ಟ್ ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ. ಎಸ್, ಕಡಿಮೆ ಇದೆ ಇಲ್ಲಿ. ಸಬ್ ಟ್ರಾಪಿಕಲ್ ನಲ್ಲಿ ಜಾಸ್ತಿ ಇದೆ. ಸಬ್ ಟ್ರಾಪಿಕಲ್ ನಲ್ಲಿ ಧೂಳು ಜಾಸ್ತಿ. ಧೂಳು ಯಾಕೆ ಜಾಸ್ತಿ ಅಂದ್ರೆ ಡ್ರೈ ವಿಂಡ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಲೆಸ್ ಅಲ್ಲ. ರಾಂಗ್ ಇದೆ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 2 ಇಸ್ ರಾಂಗ್. ಹುಡುಕ್ರಿ ಸ್ಟೇಟ್ಮೆಂಟ್ 2 ಎಲ್ಲಿ ರಾಂಗ್ ಇದೆ ಅಂತ ಹೇಳಿ. ಇಲ್ಲಿದೆ ನೋಡಿ, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ನಾಟ್ ಕರೆಕ್ಟ್. ಸಿ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಬರೀ ನಾಲೆಜ್ ಸಾಕಾಗಲ್ಲ, ಕಾಮನ್ ಸೆನ್ಸ್ ಬೇಕಾಗುತ್ತೆ, ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕಾಗುತ್ತೆ. ಈ ತರ ಅಲ್ಲಿ ಚಿತ್ರ ತಗೋದ್ ಕೂಡ ಹಾಗಿಲ್ಲ, ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬೇಕು. ಮತ್ತೆ ನಾನ್ ಚಿತ್ರ ತೆಗೆದಿಲ್ಲಪ್ಪ, ತೋರಿಸ್ತೀನಿ ನಿಮಗೆ. ಇದು ಕ್ವಶನ್ ನಂಬರ್ ನಂದ್ರಲ್ಲಿ 76 ಏನೋ ಇತ್ತು, ಚಿತ್ರ ತೆಗೆದಿಲ್ಲ. ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬೇಕು. ನಾವ್ ಹೇಳಿರ್ತೀವಿ ಆ ತರ ಎಕ್ಸಾಮ್ ಅಲ್ಲಿ ಬರೆದು ತೋರಿಸಿರ್ತೀನಿ ನಾನು ಜಿಯೋಗ್ರಫಿ ಟೀಚ್ ಮಾಡುವಾಗ. ತುಂಬಾ ಸಿಸ್ಟಮೆಟಿಕ್ ಆಗಿ ಹೇಳ್ತಾ ಇದೀವಿ. ದಯವಿಟ್ಟು ಯೂಸ್ ತಗೊಳ್ರಿ. ಕರ್ನಾಟಕದ ರ್ಯಾಂಕ್ ಬರ್ಬೋದು, ಬರ್ತೀರಿ.